नामिने सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे महावदन्याय कृष्ण प्रेम प्रदायते कृष्णाय कृष्ण चैतन्य नामिने गौरतुषे नमः। हे कृष्णा करुणा सिंधु दीनबंधु जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद हरे कृष्णा कृष्ण कृष्णा हरे 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 राम 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 हरे हरे मुखं करोति वाचालं पङ्गुं लङ्घयते गिरिं यत्कृपातमहं वन्दे श्रीगुरु दीनधारिणं परमानन्दमाधवं श्रीचैतन्य ईश्वरं हरिः ओं तत्सत्। नमो विष्णुपादाय कृष्णप्रस्थाय पुतले श्रीमते जयपताक स्वामी नामिने नम आचार्यपदाय नित्यकृपपदायने गौरगदामदाय नगरगरमदारिणे। ಎಲ್ಲರಿಗೂ ಸ್ವಾಗತ. ರಾಧಾ ಮಾತಾಜಿ, ಭಗವತಿ ಹರಿಣಿ ಮಾತಾಜಿ, ಭಾಗ್ಯ ಕೃಷ್ಣ, ಹರೇ ಕೃಷ್ಣ. ಭಾನು ಮಾತಾಜಿ ಬಂದಿದ್ದಾರೆ ಇವತ್ತು. ಹರೇ ಕೃಷ್ಣ. ಲೀಲಾವತಿ ಮಾತಾಜಿ, ದಕ್ಷಾಯಿನಿ ಮಾತಾಜಿ, ಈಶ್ವರಯ್ಯ ಪ್ರಭು, ಹರೇ ಕೃಷ್ಣ. ಗೀತಾ ಮಾತಾಜಿ, ಗೌರಿ ಮಾತಾಜಿ, ಜಯಲಕ್ಷ್ಮಿ ಮಾತಾಜಿ, ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ, ಕೋಮಲ ಮಾತಾಜಿ, ಹರೇ ಕೃಷ್ಣ. ಹೇಗಿದ್ದಾರೆ ಎಲ್ಲರೂ? ಲಲಿತಾ ಮಾತಾಜಿ, ಮಂಜುಳಾ ಮಾತಾಜಿ, ಮಂಜುನಾಥ್ ಪ್ರಭು, ಹರೇ ಕೃಷ್ಣ ಪ್ರಭು. ಕೃಷ್ಣ ಪ್ರಭು. ಮಿಥುನ್ ಅಭಿನವ್, ಹರೇ ಕೃಷ್ಣ. ನಾಗಲಕ್ಷ್ಮಿ ಮಾತಾಜಿ, हरे ಹರೇ कृष्ण ಕೃಷ್ಣ. प्रभु जी। हरे कृष्ण प्रभु जी, दंडवत प्रणाम। ಹರೇ ಕೃಷ್ಣ ಪ್ರತಿಮಾ ಪ್ರಭು. ಮಾತಾಜಿ, ಸರ್ವಮಂಗಲ ಮಾತಾಜಿ, ಸತ್ಯರೂಪ ಮಾತಾಜಿ, ಹರೇ ಕೃಷ್ಣ. ಸ್ವರ್ಣ ಮಾತಾಜಿ, ಉಮಾಲಕ್ಷ್ಮಿ ಮಾತಾಜಿ, दंडवत प्रणाम प्रभु जी। ಎಲ್ಎಸ್ ಪ್ರಣಾಮ್. ವಸಂತ ಮಾತಾಜಿ, ವೀಣಾ ಮಾತಾಜಿ, ಹರೇ ಕೃಷ್ಣ. ಸೊ ಇವತ್ತು ನಾವು ಅಶ್ವತ್ಥಾಮನ್ ಬಗ್ಗೆ, ದ್ರೋಣನ ಮಗನಾದ ಅಶ್ವತ್ಥಾಮ ಎಂತ ಕೆಲಸಗಳು ಮಾಡಿದ್ದಾನೆ ಅದ್ರ ಬಗ್ಗೆ ಪ್ರಭುಪಾದ್ ಅವರು ಬರಿತಾ ಇದ್ದಾರೆ. ಎಸ್ಪೆಷಲಿ ಪ್ರಭುಪಾದ್ ಅವರು ಬರಿತಾ ಇದ್ದಾರೆ ಪರ್ಪೋಟ್ಲಲ್ಲಿ, ದ್ರೋಣಾಚಾರ್ಯ ಮಗನಾದ ಅಶ್ವತ್ಥಾಮ ಬರ್ನ್ಟ್ ರೆಮನೆಂಟ್ಸ್ ಆಫ್ ಫ್ಯಾಮಿಲಿ, ಒಂದು ಅವನ ರೆಸ್ಪೆಕ್ಟ್ ಕೊಡಬಾರ್ದು, ಹೇಗೆ ಅವ್ರ ಮಕ್ಕಳೆಲ್ಲ ಮಲಗಿದ್ರು ಪಾಂಡವ್ರನ್ನ, ಉಪ ಪಾಂಡವ್ರನ್ನ ಸಾಯಿಸಿದ್ದಾನೆ, ಅವನ ಕೊಲ್ಲಬಹುದು ಅಂತ ಅರ್ಜುನನಿಗೆ ಇನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಅವನ ಬಿಡಬೇಡ, ಸಾಯಿಸ್ಬಿಡು ಅಂತ ಅರ್ಜುನಕ್ಕೆ ಹೇಳ್ತಾ ಇದ್ದಾರೆ. ಸೊ ಈ ಮಹಾಭಾರತದಲ್ಲಿ ಇದು ಒಂದು ಇತಿಹಾಸ, ವ್ಯಾಸದೇವರೆಲ್ಲ ಬರೆದ್ರು. ಸೊ ಮಹಾಭಾರತ ಯಾರಿಗೆ ಬರೆದ್ರು? ಈ ಶೂದ್ರ ಮತ್ತೆ ಲೆಸ್ ಇಂಟೆಲಿಜೆನ್ಸ್ ಪೀಪಲ್, ಕಲಿಯುಗರಿಗೆ, ನಮ್ಮಂತರವರು ಈ ಪುರಾಣಗಳು ಓದಿ ತಿಳ್ಕೊಂಡು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ, ವೇದಗಳನ್ನ ಓದಕ್ಕಾಗಲ್ಲ, ವೇದಾಂತ ಸೂತ್ರಗಳನ್ನ ತಿಳ್ಕೊಳಕ್ ಆಗೋದಿಲ್ಲ. ಆದ್ರೂ ಈ ರೀತಿ ಪುರಾಣಗಳು ಓದಿದ್ರೆ, ಈ ರೀತಿ ಇತಿಹಾಸ ಓದಿದ್ರೆ ಅವ್ರಿಗೆ ಗೊತ್ತಾಗತ್ತೆ ಅಂತ ಈ ಮಹಾಭಾರತ ರಚನೆ ಮಾಡಿದ್ರು. ಅದರಲ್ಲಿ ಸ್ವಲ್ಪ ಭಗವದ್ಗೀತಾನ ಇಟ್ರು. ಆಯ್ತು, ಎಲ್ಲರೂ ಓದ್ಬಿಟ್ಟು ಅಟ್ಲೀಸ್ಟ್ ಭಗವದ್ಗೀತಾ ಓದ್ತಾರಂತೆ. ಸೊ ಈ ಮಹಾಭಾರತದಲ್ಲಿ ಒಂದೊಂದು ಕ್ಯಾರೆಕ್ಟರ್, ಒಂದೊಂದು ನಾವು ಪಾಠ ಕಲ್ತ್ಕೋಬಹುದು. ಅರ್ಜುನಿಂದ ಏನ್ ಪಾಠ ಕಲ್ತ್ಕೋಬಹುದು, ಕೃಷ್ಣನಿಂದ ಏನ್ ಪಾಠ ಕಲ್ತ್ಕೋಬಹುದು, ದ್ರೋಣಾಚಾರ್ಯರಿಂದ ಏನ್ ಕಲ್ತ್ಕೋಬಹುದು, ಭೀಷ್ಮನಿಂದ ಏನ್ ಕಲ್ತ್ಕೋಬಹುದು, ದುರ್ಯೋಧನಿಂದ ಏನ್ ಕಲ್ತ್ಕೋಬಹುದು. ಸೊ ಇವತ್ತು ನಾವು ಅಶ್ವತ್ಥಾಮನ್ ಬಗ್ಗೆ, ಇಲ್ಲಿ ಅಶ್ವತ್ಥಾಮನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅಶ್ವತ್ಥಾಮನ್ ಬಗ್ಗೆ ನಾವು ಕಲ್ತ್ಕೊಂಡು ಹೇಗೆ ನಾವು ಏನ್ ಕಲ್ತ್ಕೋಬಹುದು ಪಾಠ ಅಂದ್ರೆ, ಒಂದು ಏನ್ ಹೇಳೋದು, ರಿವೆಂಜ್. ರಿವೆಂಜ್ ಅಂದ್ರೆ ಕನ್ನಡದಲ್ಲಿ ಏನು? ಸೇಡು ತೀರಿಸ್ಕೊಳ್ಳೋದು. ಏನು? ಪ್ರತಿಕಾರ ಸೇಡು ಹೇಗೆ ತಿಳಿಸ್ಕೊಳ್ಳೋದು ಅಂತೆ. ಈ ಅಶ್ವತ್ಥಾಮ ಏನ್ ಮಾಡ್ತಾನೆ, ಅವ್ರ ತಂದೆನೇ ಸಾಯಿಸ್ತಿರ್ತಾರೆ ದ್ರೋಣಾಚಾರ್ಯನ್. ಹಾಗಾಗಿ ಪ್ರತಿಕ್ರಿಯೆ ಮಾಡಬೇಕು ಅಂತ ಅವನು ಶಪಥ ತಗೊಂತಾನೆ. ಹಾಗಾಗಿ ಇನ್ನೊಬ್ರು ನಮಗೆ ಏನೋ ಒಂದು ಹಾನಿ ಮಾಡಿದ್ರೆ, ಯಾವ್ದೋ ಒಂದು ತೊಂದರೆ ಕೊಟ್ರೆ, ಹೇಗೆಲ್ಲ ಅವ್ರನ್ನ ನಾನು
ನಾನು ಹೇಗಾನು ನಾನು ಐ ಟೇಕ್ ರಿವೆಂಜ್ ಅಂತ ನಾವು ಪ್ರತಿಕ್ರಿಯೆ ಮಾಡ್ಬೇಕಂತ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ ನಾವು ಜೀವನದಲ್ಲಿ. ನಾವು ಹಲವಾರು ದಿವಸದಲ್ಲಿ ನೋಡಿರ್ಬೋದು. ಯಾರೋ ಒಬ್ರು ವ್ಯಕ್ತಿ ಫ್ಯಾಮಿಲಿಯಲ್ಲಿ ಏನೋ ಒಂದು ಮಾಡಿರ್ತಾರೆ, ಇಲ್ಲಾಂದ್ರೆ ಹೇಳಿರ್ತಾರೆ. ಬಾಲಕೋಪ ಬರುತ್ತೆ. ಹೇಗೂ ಅವನಿಗೆ ಇದು ಆಗಬಾರದಂತ ನಾವೇನೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಇಲ್ಲಾಂದ್ರೆ ಭಕ್ತರಾಗಿರ್ಬೋದು. ನಾವು ಈ ರೀತಿ ಯಾವತ್ತೂ ಏನೋ ಒಂದು ರಿವೆಂಜ್ ತಗೋಬೇಕಂತ ಆ ಮೂಡಲಲ್ಲಿ ನಾವು ಇರ್ತೀವಿ. ಅಲ್ಲಲ್ಲಿ ಏನಾಗತ್ತೆ, ಪ್ರತಿಕ್ರಿಯೆ ಮಾಡ್ಬೇಕು. ಕೆಲವು ಟೈಮು ಅವ್ರು ಏನೋ ಮಾಡಿರ್ತಾರೆ, ಅದಕ್ಕೆ ನಾವು ಪ್ರೊಟೆಕ್ಟ್ ಮಾಡ್ಬೇಕು, ಏನೋ ಮಾಡ್ಬೇಕಾಗತ್ತೆ. ಬಟ್ ಆದ್ರೂನು ನಾವು ಏನಾಗತ್ತೆ, ವಿ ಆರ್ ಪೊಸೆಸ್ಡ್ ವಿತ್ ಯಾವಾಗಲೂ ಏನೋ ಒಂದು ಮಾಡ್ಬೇಕು, ರಿವೆಂಜ್ ಮಾಡ್ಬೇಕು ಅಂತ ಕೊನೆಗೆ ತುಂಬಾ ವಿ ವಿಲ್ ಗೋ ಟು ದ ಲೋಯೆಸ್ಟ್ ಕೀಳ್ಮಟ್ಟದಲ್ಲಿ ಹೋಗಿ ನಾವು ಒಂದು ಮಾಡಬಾರದ ಕೆಲಸಗಳನ್ನ ಮಾಡ್ಬಿಡ್ತೀವಿ. ಸೊ ಅದು ಒಂದು ಕಲ್ತ್ಕೋಬಹುದು. ಇಲ್ಲಿ ಆ ಅಶ್ವತ್ಥಾಮನ್ ತಂದೆಯಾದ ದ್ರೋಣಾಚಾರ್ಯನ ಸಾಯಿಸಿದ್ದಾರೆ, ತಪ್ಪಿಲ್ಲ. ಅದಕ್ಕೆ ಪ್ರತೀಕಾರ ಅದು ರಿವೆಂಜ್ ತಗೊಳ್ಳೇಬೇಕು. ಬಟ್ ಅಶ್ವತ್ಥಾಮ ಮೈಂಡ್ಲಲ್ಲಿ ಮಾಡ್ಬೇಕಂತ ಅಷ್ಟು ಇದ್ದು ಏನ್ ಮಾತಾ ಕೊನೆಯಲ್ಲಿ ಆ ಮಲ್ಗಿರೋ ಮಕ್ಕಳು ಇದಾರಲ್ಲ, ಯಾವ್ದೊಂದು ಕೆಲಸ ಮಾಡಬಾರ್ದು ಅದು ಮಾಡಿದಾನೆ. ಸೊ ಅದು ನಾನು ಸ್ವಲ್ಪ ಡೀಟೇಲ್ ಆಗಿ ಇನ್ನು ಮಹಾಭಾರತದಲ್ಲಿ ಏನಾಯ್ತು ಅಂತ ನೋಡೋಣ. ಸೊ ಆಮೇಲೆ ನಾವು ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ. ಹೇಗೆ ನಮ್ಮ ಜೀವನದಲ್ಲಿ ಅಶ್ವತ್ಥಾಮನಿಂದ ಏನು ಪಾಠ ಕಲ್ತ್ಕೋಬಹುದು ಅಂತ. ಸೊ ಯುದ್ಧ ಎಲ್ಲಿಂದ ಶುರು ಮಾಡೋಣ. ಸೊ ಏನಾಗ್ತದೆ, ಯುದ್ಧ ಶುರುವಾಯಿತು. 18 ದಿವಸ ಯುದ್ಧ ಆಯಿತು. ಅದರಲ್ಲಿ ಮೊದಲನೇದು 10 ದಿವಸ ಆ ಪರಂಪಿತಾಮ ಭೀಷ್ಮ ಅವರು ಕಮಾಂಡರ್ ಆಗಿದ್ರು. ಅವ್ರು ನೋಡ್ಕೊಂತಾ ಇದ್ರು ಯುದ್ಧಗಳನ್ನ ಎಲ್ಲ ನೋಡ್ತಾ ಇದ್ರು. 10 ದಿವಸ ಆಯ್ತು. ಆದ್ಮೇಲೆ ಮತ್ತೆ ಅಶ್ವತ್ಥಾಮನ ತಂದೆಯಾದ ದ್ರೋಣಾಚಾರ್ಯ ಅವರು 5 ದಿವಸ ಈ ಕಮಾಂಡರ್ ಆಗಿ ಮಾಡ್ತಾ ಇದ್ರು. ಸೊ ಭೀಷ್ಮನ ಸಾಯಿಸ್ಬಿಟ್ರು. ಇನ್ ಸೆನ್ಸ್ ಅವರು ಬೆಟ್ಲಲ್ಲಿ ಇರ್ತಾರೆ, ಏರೋ ಬೆಟ್ಲಲ್ಲಿ ಇದ್ದಾರೆ, ಅವರು ಸೋಲಿಸಿದ್ದಾರೆ. ಆದ್ಮೇಲೆ ದ್ರೋಣಾಚಾರ್ಯ ಅಲ್ಲಿ ಕಮಾಂಡರ್ ಇನ್ ಚೀಫ್ ಆಗಿ ಏನ್ ಮಾಡ್ತಾನೆ, ದುರ್ಯೋಧನ ಅವನ್ನ ಅಪಾಯಿಂಟ್ ಮಾಡ್ತಾನೆ. ದ್ರೋಣಾಚಾರ್ಯ, ಈಗ ಭೀಷ್ಮ ಇಲ್ಲ, ನೀವೇ ಈ ಕೌರವರ ಸೇನೆಯನ್ನ ನೀವು ನೋಡ್ಕೋಬೇಕಂತ. ಸೊ ಇವರು ಯಾರಂದ್ರೆ ದ್ರೋಣಾಚಾರ್ಯ ಒಂದು ಬ್ರಾಹ್ಮಣರಿದ್ರೆ ಎಲ್ಲ ಗೊತ್ತಿರತ್ತೆ ಅವರಿಗೆ. ಕ್ಷತ್ರಿಯರು ಹೇಗೆ ಯುದ್ಧ ಮಾಡ್ತಾರೆ, ಕ್ಷತ್ರಿಯರು ಏನೇನು ಮಾಡ್ತಾರೆ ಅದು ಗೊತ್ತಿರುತ್ತೆ. ವ್ಯಾಸ ಅವರು ಹೇಗೆ ಬಿಸ್ನೆಸ್ ಮಾಡ್ತಾರೆ, ಹೇಗೆ ನೋಡ್ಕೊಂತಾರೆ. ಮತ್ತೆ ಕ್ಷತ್ರಿಯ, ಬ್ರಾಹ್ಮಣ, ವೈಶ್ಯ, ಶೂದ್ರನು ಹೇಗೆ ಮಾಡ್ತಾರೆ ಇವೆಲ್ಲ ಗೊತ್ತಿರತ್ತೆ. ಆ ಬ್ರಾಹ್ಮಣರಾಗಿ ಇದ್ರೂ ಉಳಿದಿರೋದು ವರ್ಣದಲ್ಲಿ ಏನು ಮಾಡ್ತಾರಂತ ಗೊತ್ತಿರತ್ತೆ. ಸೊ ಒಂದು ಬಾರಿ ಅವರು ಮನೆಯಲ್ಲಿ ಇರ್ತಾರೆ. ಅವರು ಅಶ್ವತ್ಥಾಮ ಹೋಗ್ತಾ ಇದ್ದಾನೆ ಇನ್ನೊಂದು ಮಕ್ಕಳ ಜೊತೆ ಆಟಕ್ಕೆ. ಅವರು ಹೇಳ್ತಾ ಇದಾರೆ, ಹಾಲು ಕುಡಿದ್ರೆ ಅಷ್ಟು ಅಮೃತವಾಗಿರುತ್ತೆ, ನೀನು ಹಾಲು ಕುಡ್ದಿದ್ದೀಯಾ ಅಂತ ಕೇಳ್ತಾ ಇದ್ರೆ ಅಶ್ವತ್ಥಾಮನಿಗೆ ಗೊತ್ತೇ ಇಲ್ಲ, ಹಾಲು ಅಂತ ಒಂದು ಪದಾರ್ಥ ಅಂತ ಏನೇ ಗೊತ್ತಿಲ್ಲ. ಯಾಕಂದ್ರೆ ದ್ರೋಣಾಚಾರ್ಯರು ಅಷ್ಟು ಹಣ ಇರಲಿಲ್ಲ ಅವ್ರಿಗೆ. ಈವನ್ ಹಾಲು ತಗೊಳಕ್ಕೆ ಒಂದು ಹಣ ಇರೋದಿಲ್ಲ. ಸೊ ಹಾಗಾಗಿ ಅವನ ತಾಯಿ ಹತ್ರ ಬಂದು ಕೇಳ್ತಾ ಇದ್ದಾನೆ ಅಶ್ವತ್ಥಾಮ. ಎಲ್ಲರೂ ಹೇಳ್ತಾ ಇದಾರೆ, ಹಾಲು ಕುಡಿದ್ರೆ ಅಮೃತವಾಗಿ ಇರುತ್ತಂತೆ, ನಿಮ್ಗೆ ಗೊತ್ತಿದ್ಯಾ, ನನ್ ಕೊಡು ಅಂತ ಕೇಳ್ತಾ ಇದ್ದಾನೆ. ಅವ್ರ ತಾಯಿ ಹತ್ರ ಹಾಲು ಇರೋದಿಲ್ಲ. ಹಾಗಾಗಿ ಏನ್ ಮಾಡ್ತಾರೆ, ಅವರು ಆಟಲ್ಲಿ ಸ್ವಲ್ಪ ನೀರ್ ಮಿಕ್ಸ್ ಮಾಡಿ, ಸ್ವಲ್ಪ ಸಕ್ಕರೆ ಮಿಕ್ಸ್ ಮಾಡಿ, ಅದು ಫಿಲ್ಟರ್ ಮಾಡಿ ಹಾಲು ಅಂತ ಕೊಡ್ತಾನೆ. ಅಶ್ವತ್ಥಾಮ ಅದು ಕುಡಿತಾ ಇರ್ತಾನೆ. ಸೊ ಇದು ದ್ರೋಣಾಚಾರ್ಯ ನೋಡ್ತಾ ಇರ್ತಾರೆ, ಆಹಾ, ನನ್ನ ಮಗನಿಗೆ ಒಂದು ಹಾಲು ಕೂಡ ಶಕ್ತಿ ಇಲ್ವಲ್ಲ, ನನಗೆ ಈ ತರ ಕೆಲಸ ಮಾಡ್ತಾ ಇದ್ರೆ ಆಗೋದಿಲ್ಲ. ಆಯ್ತು ಅಂತ ಅವರು ಎಲ್ಲ ಗೊತ್ತಿರ್ಬೋದು ಹೇಗೆ ದೃಷ್ಟದ್ಯುಮ್ನ ಮತ್ತೆ ದ್ರುಪದ ಅಂತ ಅವ್ರದ್ದು ಫ್ರೆಂಡ್ ಇದ್ದ, ದ್ರೋಣಾಚಾರ್ಯ ಫ್ರೆಂಡು. ಅವನು ರಾಜನಾಗಿದ್ದ. ಇಬ್ಬರು ಒಂದೇ ಗುರುಕುಲದಲ್ಲಿ ಓದ್ತಾ ಇದ್ರು ಇವರೆಲ್ಲ. ಪರಶುರಾಮ ಶಿಷ್ಯ ಭೀಷ್ಮ, ದ್ರೋಣಾಚಾರ್ಯ, ದ್ರುಪದ ಇವರೆಲ್ಲ ಕರ್ಣ ಇವರೆಲ್ಲ ಒಂದೇ ಗುರುಕುಲದಲ್ಲಿ ಓದಿರೋರು. ಅದು ಪರಶುರಾಮ ಜೊತೆ ಓದಿರೋರು ಇವರೆಲ್ಲ, ಅವ್ರ ಜೊತೆ ಕಲ್ತ್ಕೊಂಡಿರೋರು. ಸೊ ಹಾಗಾಗಿ ದ್ರುಪದನ ಹತ್ರ ಹೋಗಿ ಕೇಳ್ತಾನೆ. ದ್ರುಪದ ಹೇಳ್ತಾನೆ, ಅವಾಗ ಫ್ರೆಂಡ್ ಆಗಿರ್ತಾನೆ, ಏನ್ ಬೇಕಂದ್ರೆ ಬಾ, ನಾನು ಹೆಲ್ಪ್ ಮಾಡ್ತೀನಿ ಅಂತ. ದ್ರೋಣಾಚಾರ್ಯ ಹೋಗಿ ಕೇಳ್ತಾನೆ, ಇದೇನು ನನಗೆ ಕುಡಿಯಕ್ಕೆ ನನ್ನ ಮಗನಿಗೆ ಕೊಡಕ್ಕೆ ಹಾಲಿಲ್ಲ, ಒಂದು ಹಸು ಕೊಡುವಂತೆ. ಅದಕ್ಕೆ ದ್ರುಪದ ಕೋಪ ಬಂತು, ಸುಮ್ಮನೆ ಹೇಳ್ಬಿಡ್ತಾನೆ, ನಾ ಕೊಡಕ್ ಆಗೋದಿಲ್ಲ, ನೀ ಹೇಗೆ ಬರಕ್ಕಾಗತ್ತೆ, ನಾನು ಸಮಾನವ ಅಂತ ಒಂದು ಮಾತು ಆಗತ್ತೆ. ಸೊ ದ್ರೋಣಾಚಾರ್ಯ ಬಹಳ ಕೋಪ ಬಂದ್ಬಿಡ್ತಾರೆ. ಆಮೇಲೆ ಅವರು ಹಸ್ತಿನಾಪುರ ಕಡೆ ಬರ್ತಾರೆ. ಅಲ್ಲಿ ಪಾಂಡವರು ನೋಡ್ತಾರೆ.
ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಮತ್ತೆ ಅಲ್ಲಿ ಭೀಷ್ಮನ್ ಗೊತ್ತಾಯ್ತು ಇದು ದ್ರೋಣಾಚಾರ್ಯ ಯಾರಿಲ್ಲ, ನನ್ನ ಸಖ ಗುರುಕುಲದಲ್ಲಿ ಓದಿರ, ಪರಶುರಾಮ ಗುರುಕುಲದಲ್ಲಿ ಓದಿರೋರ, ಇವ್ರಿಗೆಲ್ಲ ವಿದ್ಯೆಗಳು ಬರುತ್ತೆ ಅಂತ ಅವ್ರನ್ನ ಒಂದು ಟೀಚರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಸೊ ಅಲ್ಲಿ ಹಸ್ತಿನಾಪುರ ಪಕ್ಕ ಒಂದು ಜಾಗ ಕೊಟ್ಬಿಟ್ಟು, ಇಲ್ಲಿ ನೀವು ಎಲ್ಲ ರಾಜರಿಗೆ, ಎಲ್ಲ ಮಕ್ಕಳಿಗೆ ನೀವು ಈ ಶಸ್ತ್ರವಿದ್ಯೆಗಳನ್ನ ಕಲ್ತ್ಕೊಡ್ಬೋದು ಅಂತ ದ್ರೋಣಾಚಾರ್ಯ ಕೊಡ್ತಾರೆ. ಸೊ ದ್ರೋಣಾಚಾರ್ಯ ಆ ಸ್ಕೂಲ್ ನಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ರೀತಿ ಆದ್ಮೇಲೆ ಈ ಅರ್ಜುನಕ್ಕೆ ಕೇಳ್ತಾ ಇದ್ದಾರೆ, ಪಾಂಡವಸ್ ಎಲ್ಲ ಕೇಳ್ತಾ ಇದಾರೆ, ಇವಾಗ ಗುರು ದಕ್ಷಿಣ ಏನ್ ಕೊಡ್ಬೇಕು ಗುರುಗಳೇ, ಇವಾಗ ನಮ್ಮೆಲ್ಲ ಎಕ್ಸಾಮ್ ಎಲ್ಲ ಮುಗೀತು, ನಾವೆಲ್ಲ ಕಲ್ತ್ಕೊಂಡಿದೀವಿ ಅಂದ್ರೆ ದ್ರೋಣಾಚಾರ್ಯ ಹೇಳ್ತಾ ಇದಾರೆ, ಆ ದ್ರುಪದ ಇದ್ದಾನೆ, ಆ ದ್ರುಪದನ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬನ್ನಿ ಅಂತ ಅರ್ಜುನಕ್ಕೆ ಹೇಳ್ತಾ ಇದ್ದಾನೆ. ಸೊ ಪಾಂಡವರು ಹೋಗ್ತಾರೆ, ಯುದ್ಧ ಮಾಡ್ತಾರೆ, ದ್ರುಪದನ ಅರೆಸ್ಟ್ ಮಾಡಿ ಕರ್ಕೊಂಡು ಬರ್ತಾರೆ. ಸೊ ಆದ್ಮೇಲೆ ಬಾಲ ಕೋಪ ಬರುತ್ತೆ ದ್ರುಪದನಿಗೆ. ಸೊ ಈ ತರ ಮಾಡಿದಿ ಅಂತ ಅವನು ಯಜ್ಞ ಮಾಡ್ತಾನೆ. ಯಜ್ಞ ಮಾಡಿ ಆ ಯಜ್ಞದಲ್ಲಿ ಮೊದಲನೇದು ದೃಷ್ಟದ್ಯುಮ್ನ ಅಂತ ಒಂದು ಮಹಾನ್ ಬೇಡ್ಕೊಂತಾನೆ. ಅವನೇ ಅವನು ಸಾಯಿಸೋದು, ದ್ರೋಣಾಚಾರ್ಯನ ಸಾಯಿಸೋದಕ್ಕಿಂತ ಹುಟ್ಟಿರೋದು ದ್ರುಪದ, ಸಾರಿ ದ್ರೋಣಾಚಾರ್ಯ ದೃಷ್ಟದ್ಯುಮ್ನ, ದ್ರುಪದನ್ ಬಗ್ಗೆ. ಆಮೇಲೆ ಅವ್ರ ಜೊತೆ ದ್ರೌಪದಿ ಅವರು ಜನಿಸ್ತಾರೆ. ಸೊ ದೃಷ್ಟದ್ಯುಮ್ನ ದ್ರೌಪದಿ ಬ್ರದರ್ ಅಂಡ್ ಸಿಸ್ಟರು, ಮತ್ತೆ ದ್ರೌಪದಿ. ಆಮೇಲೆ ನಿಮ್ಗೆಲ್ಲ ಗೊತ್ತಿದೆ ಹೇಗೆ ಮದುವೆ ಮಾಡ್ಕೊಂತಾರೆ ಪಾಂಡವರಸ್ ಅಂತ. ಆದ್ಮೇಲೆ ದ್ರುಪದ ಅವ್ರ ಮಾವ ಆಗ್ತಾರೆ. ಸೊ ಈ ರೀತಿ ದ್ರೋಣಾಚಾರ್ಯ ಆ ಯುದ್ಧದಲ್ಲಿ 5 ದಿವಸ ಇರ್ತಾರೆ. ಯುದ್ಧದಲ್ಲಿ 18 ದಿವಸದಲ್ಲಿ 10 ದಿವಸ ಭೀಷ್ಮ, ಒಂದು 5 ದಿವಸ ದ್ರೋಣಾಚಾರ್ಯ ಯುದ್ಧ ಮಾಡ್ತಾರೆ. ಸೊ ಮೊದಲನೇ ದಿವಸ ಯುದ್ಧ ಮಾಡ್ತಾ ಇರ್ತಾರೆ. ಅಶ್ವತ್ಥಾಮ ಇವಾಗ ವೆನ್ ದ್ರೌಪದಿ ವಾಸ್ ಡಿಸ್ಟ್ರೋಬ್ಡ್ ಅಲ್ಲಿ ಇರ್ಲಿಲ್ಲ ಅವರು. ಸೊ ಈಗಲೂ ಅವ್ರ ತಂದೆ ತುಂಬಾ ಚೆನ್ನಾಗಿ ಫೈಟ್ ಮಾಡ್ತಾ ಇರ್ತಾರೆ. ಬಟ್ ದುರ್ಯೋಧನ ಬರ್ತಾನೆ. ದುರ್ಯೋಧನ ಬಂದ್ಬಿಟ್ಟು, ಏನ್ ಗುರುಗಳೇ ನೀವೇನು ಯುದ್ಧನೇ ಮಾಡ್ತಲ್ಲ, ನಾನು ನೋಡ್ತಾ ಇದ್ದೀನಿ, ಆ ಭೀಷ್ಮ ಇದ್ರು 10 ದಿವಸ ಯುದ್ಧ ಮಾಡಿದ್ರು, ಅವ್ರ ಪಾಂಡವರಿಂದ ಹೆಚ್ಚಾಗಿ ಅವ್ರಿಗೆ ತುಂಬಾ ಪ್ರೀತಿ, ಅವ್ರು ಯುದ್ಧನೇ ಮಾಡಿಲ್ಲ. ನೀವು ಅದೇ ರೀತಿ ಮಾಡ್ತಾ ಇದ್ರೆ ಅರ್ಜುನ ಇನ್ನ ಒಂದೇ ದಿವಸದಲ್ಲಿ ನಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನೆ. ನೀವ್ ಏನ್ ಮಾಡ್ತೀರ ನನ್ಗೆ ಗೊತ್ತಿಲ್ಲ. ಆ ಯುಧಿಷ್ಠಿರ ಮಹಾರಾಜನ ಅರೆಸ್ಟ್ ಮಾಡಿ, ಜೀವನ ಜೊತೆ ಅರೆಸ್ಟ್ ಮಾಡಿ ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ದ್ರೋಣಾಚಾರ್ಯ ಕೇಳ್ತಾ ಇದಾರೆ, ಏನಕ್ಕೆ ಅವರು ಜೀವನದಿಂದ ಅರೆಸ್ಟ್ ಮಾಡ್ಬೇಕು, ಸಾಯಿಸ್ಕೊಳ್ಬಹುದಲ್ಲ ಅಂತ ಹೇಳ್ತಾ ಇದಾರೆ. ಅದಕ್ಕೆ ದುರ್ಯೋಧನ ಹೇಳ್ತಾ ಇದ್ದಾನೆ, ನಾನು 10 ದಿವಸ ನೋಡಿದ್ದೀನಿ, ಪಾಂಡವನ್ನ ಸಾಯಿಸೋದಕ್ಕೆ ಆಗೋದಿಲ್ಲ. ಒಂದು ಬಂದಿ ಮಾಡಿ ಮತ್ತೆ ಜೂಜ್ ಆಡ್ಬೋದು, ಮತ್ತೆ ಅವ್ರನ್ನ ರಾಜ್ಯ ಎಲ್ಲ ತಗೋಬಹುದು, ಮತ್ತೆ ಅವ್ರನ್ನ ವನವಾಸ ಕಳ್ಸ್ಬೋದು, ಅದು ಒಂದೇ ದಾರಿ ಇದೆ, ದಯವಿಟ್ಟು ಅವ್ನ ಅರೆಸ್ಟ್ ಮಾಡಿ, ಇದಿಷ್ಟು ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಸೊ ಅವ್ರು ನಕ್ಕೊಂಡು ದ್ರೋಣಾಚಾರ್ಯ ಇವನು ಉದ್ಧಾರಣೆ ಆಗೋದಿಲ್ಲ ಅಂತ, ಆಯ್ತು ನಾನು ಇವತ್ತು ಹೇಗೆ ಯುದ್ಧ ಮಾಡ್ತೀನಿ ಅಂತ ನೋಡ್ಕೋ, ಬಟ್ ಒಂದೇ ಒಂದು ಕಂಡೀಷನ್, ಅರ್ಜುನ ಮಾತ್ರ ಬರಬಾರದು. ಅರ್ಜುನ ಬಂದ್ರೆ ನಾನು ಏನು ಮಾಡಕ್ ಆಗೋದಿಲ್ಲ, ನಾನು ಯುಧಿಷ್ಠಿರನ ಬಂದಿ ಮಾಡ್ತೀನಿ ಅಂತ ಯುದ್ಧ ಮಾಡ್ತಾರೆ. ಘೋರ ಯುದ್ಧ ಮಾಡ್ತಾ ಇದಾರೆ. ಅವ್ರನ್ನ ಮುಂದೆ ಹೋಗ್ತಾ ಇದಾರೆ, ಯಾಕಂದ್ರೆ ದ್ರೋಣಾಚಾರ್ಯನ ಯಾರು ಕಂಟ್ರೋಲ್ ಮಾಡಕ್ ಆಗೋದಿಲ್ಲ. ಸೊ ಬಟ್ ಏನ್ ಮಾಡ್ತಾ ಇದ್ದಾನೆ, ಅರ್ಜುನ ಹೇಗೆ ಬಂದು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾನೆ. ಸೊ ನೆಕ್ಸ್ಟ್ ದಿವಸನ ಹೇಳ್ತಾ ಇದಾರೆ ದುರ್ಯೋಧನಿಗೆ, ಅರ್ಜುನ್ ಬಂದ್ರೆ ನಾನು ಏನು ಮಾಡಕ್ ಆಗೋದಿಲ್ಲ ಅಂತ. ಅಶ್ವತ್ಥಾಮ ಮತ್ತೆ ಎಲ್ಲರೂ ಅರ್ಜುನ್ ಜೊತೆ ಫೈಟ್ ಮಾಡ್ತಾ ಇದಾರೆ. ಆದ್ರೂ ಅರ್ಜುನ ಎಲ್ಲ ಬಂದ್ಬಿಟ್ಟು ದ್ರೋಣಾಚಾರ್ಯನ ಸ್ಟಾಪ್ ಮಾಡ್ತಾನೆ. ಸೊ ಈ ರೀತಿ ನಡೀತಾ ಇದೆ ಯುದ್ಧ. ಸೊ ಮಾರನೇ ದಿವಸ ಬಾಲ ಕೋಪ ಬರುತ್ತೆ, ಯಾಕಂದ್ರೆ ದುರ್ಯೋಧನ ಯಾವತ್ತೂ ಕೇಳ್ತಾ ಇದ್ದಾನೆ, ನೀವು ಏನ್ ಆಚಾರ್ಯಗಳೇ, ನೀವೇನು ಯುದ್ಧ ಮಾಡ್ತಲ್ಲ, ಇವಾಗ ಪಾಂಡವ್ರನ್ನ ಸಾಯಿಸ್ಲೇಬೇಕು ನೀವು ಅಂತ ಹೇಳ್ತಾ ಇದ್ದಾನೆ. ಸೊ ಅಶ್ವತ್ಥಾಮನ್ ಹೇಳ್ತಾ ಇದ್ದಾನೆ, ನೋಡು ಪಾಂಡವರು ಅಷ್ಟು ಗುಣವಂತವ್ರು, ಎಲ್ಲಾರ್ಗೆ ಪ್ರೀತಿ ಇರುತ್ತೆ, ಆದ್ರೂ ನಮ್ಮ ತಂದೆ ಎಷ್ಟು ಗೌರವವಾಗಿ ಯುದ್ಧ ಮಾಡ್ತಾ ಇದಾರೆ, ಅವ್ರು ಪ್ರಯತ್ನ ಮಾಡ್ತಾ ಇದಾರೆ. ಅರ್ಜುನ್ ತರ ಒಂದು ಯುದ್ಧ ಎದುರುಗಡೆ ಅಷ್ಟು ಸಾಮಾನ್ಯ ಅಲ್ಲ ಅವ್ರು ಬಂದಿ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಸೊ ಒಂದ್ ದಿವಸ ಉಗ್ರವಾಗಿ ಯುದ್ಧ ಮಾಡ್ತಾ ಇದಾರೆ. ಸ್ಪೆಷಲ್ ಅಸ್ತ್ರಗಳು ಇರ್ತವೆ. ಸೊ ಆ ಸ್ಪೆಷಲ್ ಅಸ್ತ್ರಗಳೆಲ್ಲ ಬಿಡ್ತಾ ಇದಾರೆ ಯಾರು, ದ್ರೋಣಾಚಾರ್ಯ. ಹೇಗಾದ್ರೂ ಇವತ್ತು ನಾನು ಯುಧಿಷ್ಠಿರನ್ನ ಬಂದಿ ಮಾಡ್ತೀನಿ ಅಂತ ಪ್ರಯತ್ನ ಮಾಡ್ತಾ ಇದಾರೆ. ಯಾರು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಆಲ್ಮೋಸ್ಟ್ ಅರ್ಧ ಸೈನಿಗಳನ್ನ ಮುಗಿಸ್ಬಿಟ್ಟಿದ್ದಾರೆ. ಸೊ ಬೇಗ ಮುಂದೆ ಹೋಗ್ತಾ ಇದಾರೆ ಅರೆಸ್ಟ್ ಮಾಡಕ್ಕೆ. ಸೊ ಕೃಷ್ಣ ಅದಕ್ಕೆ ಯುಧಿಷ್ಠಿರ ಮಹಾರಾಜ ಹತ್ರ ಹೇಳ್ತಾರೆ, ಇವತ್ತು ನೀವು ಯಾವ್ದೋ ಒಂದು ದಾರಿ ಮಾಡೇಬೇಕು, ಈ ತರ ಬಿಟ್ರೆ ದ್ರೋಣಾಚಾರ್ಯ ಇವತ್ತೇ ಮುಗಿಸ್ಬಿಡ್ತಾರೆ ಯುದ್ಧನ, ಅವ್ರು ಗೆಲ್ಲಿಸ್ತಾರೆ, ಏನೋ ಒಂದು ಮಾಡ್ಬೇಕು ಯುಧಿಷ್ಠಿರ ಅಂತ ಕೃಷ್ಣರು ಹೇಳ್ತಾ ಇದ್ದಾರೆ. ಇವಾಗ ಎಲ್ಲರೂ ಡಿಸ್ಕಸ್ ಮಾಡ್ತಾ ಇದಾರೆ, ಅರ್ಜುನ, ಭೀಮ ಮತ್ತೆ ಯುಧಿಷ್ಠಿರ ಎಲ್ಲ ಡಿಸ್ಕಸ್ ಮಾಡ್ತಾರೆ, ಇವಾಗ ಏನ್ ಮಾಡೋದು, ಹೇಗೆ ಇವ್ರನ್ನ ಸ್ಟಾಪ್ ಮಾಡೋದು, ಇವ್ರು ಸ್ಟಾಪ್ ಮಾಡಕ್ಕಾಗ್ತಲ್ಲ ನಮ್ ಗುರುಗಳನ್ನ, ದ್ರೋಣಾಚಾರ್ಯ ಎಷ್ಟು ಯುದ್ಧ ಮಾಡ್ತಾ ಇದಾರಲ್ಲ ಅಂತ. ಸೊ ಮುಂಚೆ ಏನ್ ಮಾಡ್ತಾನೆ ಯುಧಿಷ್ಠಿರು, ಯುದ್ಧಕ್ಕೆ ಮುಂಚೆ
ಹೋಗಿ ಎಲ್ಲರ ಹತ್ರ ಆಶೀರ್ವಾದ ಪಡಿತಾನೆ. ಭೀಷ್ಮನ ಹತ್ರ, ದ್ರೋಣಾಚಾರ್ಯ ಹತ್ರ, ಕೃಪಾಚಾರ್ಯರ ಹತ್ರ, ಎಲ್ಲ ಹಿರಿಯರ ಹತ್ರ ಹೋಗಿ ಆಶೀರ್ವಾದ ತಗೊಂತಾನೆ. ಆಗ ಒಂದು ಪ್ರಶ್ನೆ ಕೇಳ್ತಾ ಇದಾರೆ ಯುಧಿಷ್ಠಿರ ಮಹಾರಾಜು, ನೀವೆಲ್ಲ ಹಿರಿಯರು, ನಿಮ್ಮ ಯಾರು ಸೋಲಿಸೋದಿಲ್ಲ, ಯುದ್ಧದಲ್ಲಿ ನಿಮ್ಮನ್ನ ಯಾರು ಸೋಲಿಸಕ್ಕೂ ಆಗೋದಿಲ್ಲ, ನಿಮಗೆ ಒಂದು ದಾರಿ ಹೇಳಿ, ನೀವೆಲ್ಲ ಹೆಂಗೆ ಸೋಲ್ಸೋದು ಅಂತ ನಿನಗೆ ಒಂದು ಉಪಾಯ ಕೊಡಿ ಅಂತ ಹೇಳ್ತಾ ಇದಾರೆ. ಸೊ ಅದಕ್ಕೆ ಭೀಷ್ಮ ಹೇಳ್ತಾ ಇದಾರೆ, ನಾನು ಮುಂದೆ ಹೆಣ್ಣು ಯಾರೋ ಬಂದ್ರೆ ನಾನು ಯುದ್ಧ ಮಾಡೋದಿಲ್ಲ. ಅದಕ್ಕೆ ಸಿಗಂಡಿ ಅಂತ ಕರ್ಕೊಂಡು ಹೋಗ್ತಾರೆ. ಅವರು ಹಿಂದಿನ ಜನ್ಮದಲ್ಲಿ ಸಿಗಂಡಿ ಆಗಿರ್ತಾರೆ, ಈ ಜನ್ಮದಲ್ಲಿ ಪುರುಷ ರೂಪದಲ್ಲಿ ಇರ್ತಾರೆ. ಬಟ್ ಅವ್ರಿಗೆ ಗೊತ್ತಿದೆ, ಹಾಗಾಗಿ ಅವರು ಯುದ್ಧ ಮಾಡಲ್ಲ, ಆಗ ಸೋಲಿಸ್ತಾರೆ. ದ್ರೋಣಾಚಾರ್ಯನ ಹೇಗೆ ಸೋಲಿಸ್ಬೋದು ಅಂದ್ರೆ, ದ್ರೋಣಾಚಾರ್ಯ ಹೇಳ್ತಾ ಇದಾರೆ, ನನ್ನ ಕೈಯಲ್ಲಿ ಶಸ್ತ್ರ ಇರುವಾಗ ಯಾರು ನನಗೆ ಸೋಲ್ಸಕ್ಕಾಗಲ್ಲ. ಯಾರೋ ಒಂದು ಮೆಸೇಜ್ ಹೇಳಿದ್ರೆ ನನಗೆ ಒಂದು ದುಃಖ ಆದ್ರೆ, ಆವಾಗ ನಾನು ನನ್ನ ಕೈಯಲ್ಲಿ ಶಸ್ತ್ರ ಯಾವುದು ಇಲ್ಲ ಅಂದ್ರೆ ನಿನ್ನನ್ನೇ ಗೆಲ್ಲಿಸ್ಬೋದು, ಇಲ್ಲ ಅಂದ್ರೆ ಆಗೋದಿಲ್ಲ, ಸಾಧ್ಯನೇ ಇಲ್ಲ ಅಂತ ಹೇಳಿರ್ತಾರೆ. ಸೊ ಅದಕ್ಕೆ ಯುಧಿಷ್ಠಿರ ಮಹಾರಾಜ್ ಇವರ ಹೇಗೆ ಅವರಿಗೆ ಒಂದು ಮೆಸೇಜ್ ಕೊಡಬೇಕು, ಏನೋ ಒಂದು ದುಃಖಕರವಾದ ಮೆಸೇಜ್ ಕೊಡಬೇಕು, ಕೊಟ್ರೆ ಅವರು ಶಸ್ತ್ರಗಳನ್ನ ಬಿಟ್ಬಿಡ್ತಾರೆ, ಆಮೇಲೆ ಸಾಯ್ಸಕ್ಕಾಗತ್ತೆ, ಇಲ್ಲಾಂದ್ರೆ ಸಾಯ್ಸಕ್ ಆಗೋದಿಲ್ಲ. ಸೊ ಭೀಮ ಬರ್ತಾನೆ, ಅಲ್ಲಿ ನೋಡ್ತಾನೆ, ಒಂದು ಅಶ್ವತ್ಥಾಮ ಅಂತ ಒಂದು ಯಾನೆ ಇರುತ್ತೆ, ಅದಕ್ಕೆ ಕೊಂದಾಕ್ತಾನೆ. ಸೊ ಇಮಿಡಿಯೇಟ್ ಆಗಿ ಕೃಷ್ಣ ಹೇಳ್ತಾ ಇದ್ದಾನೆ, ಹೇಳ್ಬಿಡು ದ್ರೋಣಾಚಾರ್ಯಕ್ಕೆ ಅವರು ಮಹಾ ತೀರ್ಕೊಂಡು ಹೋದ, ಅಶ್ವತ್ಥಾಮ ಸತ್ತೋದ ಅಂತ ಹೇಳ್ಬಿಡು. ಹಾಗಾಗಿ ಅವರು ಬಹಳ ದುಃಖ ಆಗತ್ತೆ, ಅವರು ಯುದ್ಧ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಸೊ ಭೀಮನ್ ಏನ್ ಮಾಡ್ತಾನೆ, ಹೋಗಿ ಸಾಯಿಸ್ಬಿಟ್ಟು ಆ ಎಲಿಫೆಂಟ್ನ, ಅಶ್ವತ್ಥಾಮ ಅಂತ ಎಲಿಫೆಂಟ್ ಹೋಗಿ ಅವ್ರ ಗುರುಗಳ ಹತ್ರ ಹೇಳ್ತಾನೆ, ನಾನು ಅಶ್ವತ್ಥಾಮನ ಸಾಯಿಸಿದ್ದೀನಿ ಅಂತ. ಒಂದು ದುಃಖ ಆಯ್ತು ಅವ್ರಿಗೆ, ಆದ್ರೂ ಅವ್ರು ನಿಲ್ಸಿಲ್ಲ, ಯುದ್ಧ ಮಾಡ್ತಾ ಇರ್ತಾರೆ. ಸೊ ಇನ್ನೊಂದು ಎರಡನೇದು, ಅವರು ಪೂರ್ವರು ಎಲ್ಲ ಋಷಿಗಳೆಲ್ಲ ಬರ್ತಾರೆ. ಅವ್ರು ಬಂದು ಹೇಳ್ತಾ ಇದಾರೆ, ದ್ರೋಣಾಚಾರ್ಯ ಏನು ಯುದ್ಧ ಮಾಡ್ತಾ ಇದೀಯಾ? ಮಾಮೂಲಾಗಿ ಸಾಮಾನ್ಯವಾಗಿ ಏನಾಗತ್ತಂದ್ರೆ, ಈ ಸ್ಪೆಷಲ್ ಅಸ್ತ್ರಗಳು ಇರ್ದಾವಲ್ಲ, ಅದು ಸಾಮಾನ್ಯ ಸೋಲ್ಜರ್ಗೆ ಯೂಸ್ ಮಾಡಬಾರದು. ಸ್ಪೆಷಲ್ ಅಕೇಶನಲ್ಲಿ ಯುದ್ಧ, ಅರ್ಜುನ್ ತರ ಮಹಾ ಯುದ್ಧನ ಇದ್ರೆ ಅವನ ಜೊತೆ ನೀವು ಈಕ್ವಲ್ ಆಗಿ ಮಾಡ್ಬೋದು. ಈಗ ಹೇಗಂದ್ರೆ ಈಕ್ವಲ್ ಆಗಿರ್ಬೇಕು, ಯುದ್ಧದಲ್ಲಿ ಈಕ್ವಲ್ ಆಗಿರ್ಬೇಕು. ಸಾಮಾನ್ಯ ಸೋಲ್ಜರ್ ಇರ್ತಾರೆ, ಅವ್ರಿಗೆಲ್ಲ ಸ್ಪೆಷಲ್ ಅಸ್ತ್ರ ಬಿಡ್ತಾ ಇದೆಯಾ, ಇದು ಈ ತರ ಮಾಡಬಾರದು, ಇದು ನಿಮ್ಗೆ ಒಳ್ಳೇದಿಲ್ಲ ಅಂತ ಅವರು ದೇವತೆಗಳು ಮತ್ತೆ ಆಚಾರ್ಯಗಳು ಬಂದು ಹೇಳ್ತಾ ಇದಾರೆ, ದ್ರೋಣಾಚಾರ್ಯ ನೀನು ಯುದ್ಧ ಮಾಡೋದು ತಪ್ಪು. ಯಾಕಂದ್ರೆ ಅವರು ಸ್ಪೆಷಲ್ ಬಾಣ ಅಸ್ತ್ರ ಎಲ್ಲ ಬಿಡ್ತಾ ಇದಾರೆ, ಎಲ್ಲರೂ ಸಾಯಿಸ್ತಾ ಇದ್ದಾರೆ, ಈ ತರ ಮಾಡಬಾರ್ದು ಅಂತ ಒಂದು ಇಂಡಿಕೇಶನ್ ಕೊಡ್ತಾರೆ. ಅದು ಇನ್ನೊಂದು ದುಃಖ ಆಯ್ತು ಅವ್ರಿಗೆ. ಮೂರನೇದು, ಯುದ್ಧ ಮಾಡ್ತಾ ಇದ್ರೆ ಅವ್ರದ್ದು ಎಲ್ಲ ಬಾಣಗಳೆಲ್ಲ ತೀರೋಗತ್ತೆ. ಮಾಮೂಲಾಗಿ ಅದು ಅಶ್ವಪ ಗುಣ ಅಂತ ಕರೀತಾರೆ, ಯಾಕಂದ್ರೆ ಬಾಣಗಳು ಯಾವಾಗಲೂ ಇರಬೇಕು, ತೀರೋದ್ರೆ ಏನಾಯ್ತಾ ಇಂಡಿಕೇಶನ್ ಅವರು ಸೋಲ್ತಾರಂತ ಇಂಡಿಕೇಶನ್. ಈ ರೀತಿ ಆಗ್ತಾ ಇದೆ. ಭೀಮ ಬಂದು ಹೇಳಿದ ಅಶ್ವತ್ಥಾಮ ತೀರ್ಕೊಂಡು ಹೋಗಿದ್ದಾನೆ ಅಂತ ಹೇಳಿದಾನೆ, ನಿಜ ಅಲ್ಲ ಸುಳ್ಳು ಅಂತ ಅವ್ರಿಗೆ ಗೊತ್ತಿಲ್ಲ. ಸೊ ಮತ್ತೆ ಬಾಣಗಳು ತೀರ್ದು ಹೋಗುತ್ತೆ. ಮತ್ತೆ ಅವರು ಪೂರ್ವರು ಮತ್ತೆ ಋಷಿಗಳು ಬಂದು ಹೇಳಿದ್ದಾರೆ, ನೀವು ಮಾಡಿರೋದು ಯುದ್ಧ ತಪ್ಪು, ನೀವು ಸ್ಪೆಷಲ್ ಬಾಣ ಅಂತ ಯೂಸ್ ಮಾಡ್ತಾ ಇದ್ದೀರಾ, ದಿವ್ಯಾಸ್ತ್ರನ ಯೂಸ್ ಮಾಡ್ತಾ ಇದ್ದೀರಾ, ಸಾಮಾನ್ಯವರಿಗೆ ಆತರ ಯೂಸ್ ಮಾಡಬಾರ್ದು. ಈ ರೀತಿ ಅವ್ರ ಕನ್ಫ್ಯೂಷನ್ ಆಯ್ತು, ಬಹಳ ದುಃಖ ಆಯ್ತು. ಏನಪ್ಪಾ, ನಾನು ಯುದ್ಧದಲ್ಲಿ ಯಾವತ್ತು ಬಾಣ ಮುಗಿದೇ ಇಲ್ಲ, ಬಟ್ ಇವತ್ತು ನೋಡಿದ್ರೆ ಮುಗಿದೇ ಹೋಗಿದೆ, ನನ್ನ ಹತ್ರ ಬಾಣಗಳೇ ಇಲ್ವಲ್ಲ ಅಂತ. ಆಗ ಒಂದು ನಿಮಿಷ ಸ್ಟಾಪ್ ಮಾಡಿಬಿಟ್ಟು, ಸರಿ ಯುಧಿಷ್ಠಿರ ಯಾವಾಗಲೂ ಸುಳ್ಳಿಲ್ಲ, ಯುಧಿಷ್ಠಿರ ಹತ್ರ ಕನ್ಫರ್ಮ್ ಮಾಡೋಣ ಅಂತ ಯುಧಿಷ್ಠಿರ ಹತ್ರ ಕೇಳ್ತಾರೆ. ಯುಧಿಷ್ಠಿರ, ಭೀಮ ಹೇಳ್ದ ಅಶ್ವತ್ಥಾಮ ಸಾಯಿಸಿದಾನಂತ, ಅಶ್ವತ್ಥಾಮ ಯಾನೆನ ಕೊಂದಾನ ಇಲ್ಲ ನನ್ನ ಮಗನ ಕೊಂದಾನ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಯುಧಿಷ್ಠಿರು ಯಾವತ್ತೂ ಸುಳ್ಳು ಹೇಳಿಲ್ಲ, ಯಾಕಂದ್ರೆ ಅವರು ಆ ರೀತಿ ಸುಳ್ಳು ಹೇಳಲ್ಲ ಅಂತ ಅವ್ರ ಹತ್ರ ಕೇಳ್ತಾ ಇದ್ದಾರೆ. ಸೊ ಯುಧಿಷ್ಠಿರು ಹೇಳ್ತಾ ಇದಾರೆ, ಹೌದು ಅಶ್ವತ್ಥಾಮ ಒಂದು ಎಲಿಫೆಂಟ್ ಸೆತ್ತೋಯ್ತು ಅಂತ ಹೇಳ್ತಾ ಇದಾರೆ. ಆವಾಗ ಕೃಷ್ಣ ಏನ್ ಮಾಡ್ತಾನೆ, ಶಂಕು ಬ್ಲೋ ಮಾಡ್ತಾರೆ, ಹಾಗಾಗಿ ಅವ್ರಿಗೆ ಸರಿಯಾಗಿ ಕೇಳಿಸಲ್ಲ. ಅಶ್ವತ್ಥಾಮ ತೀರ್ಕೊಂಡು ಹೋದನ ಮಾತ್ರ ಕೇಳತ್ತೆ. ಸೊ ಅವ್ರಿಗೆ ಬಹಳ ದುಃಖ ಆಗತ್ತೆ. ಅವ್ರು ಏನ್ ಮಾಡ್ತಾರೆ, ಅಸ್ತ್ರಗಳನ್ನ ಬಿಟ್ಬಿಟ್ಟು ಅಲ್ಲಿ ರಣಭೂಮಿದಲ್ಲಿ ಮೆಡಿಟೇಷನ್ ಮಾಡೋದು ಶುರು ಮಾಡ್ಕೊಂತಾರೆ. ಸೊ ಈ ಅರ್ಜುನ ಮತ್ತೆ ಯುಧಿಷ್ಠಿರಿಗೆ ಏನು ಉದ್ದೇಶ ಅಂದ್ರೆ, ಹೇಗಾಗ್ಲಿ ಅವನ್ನ ಸ್ಟಾಪ್ ಮಾಡಿ ಕೊಳ್ಳುವುದು ಅವ್ರದ್ದು ಉದ್ದೇಶ ಇಲ್ಲ, ಯಾಕಂದ್ರೆ ಅವರು ಪರಮ ಪೂಜ್ಯ ಗುರುಗಳು. ಅವನ್ನ ಸಾಯಿಸೋದು ಹೆಂಗೆ, ಹೇಗಾಲು ಒಂದು ಮಾಡಿ ಬಂದಿ ಮಾಡ್ಬೇಕು, ಇಲ್ಲಾಂದ್ರೆ ಅವ್ರನ್ನ ಸ್ಟಾಪ್ ಮಾಡಕ್ ಹೋಗೋದಿಲ್ಲ. ಅವ್ರ ಕೈಲಿ ಶಸ್ತ್ರ ಇದ್ರೆ ಅವನ ದ್ರೋಣಾಚಾರ್ಯನ ಸ್ಟಾಪ್ ಮಾಡಕ್ಕೆ ಅರ್ಜುನಕ್ಕೆ ಸ್ವಲ್ಪ ಹೊತ್ತು ಬ್ಲಾಕ್ ಮಾಡ್ಬೋದು, ಆದ್ರೂ ಅವ್ರನ್ನ ಪೂರ್ತಿಯಾಗಿ ಗೆಲ್ಸಕ್ ಆಗೋದಿಲ್ಲ ಅಂತ ಗೊತ್ತಿದೆ. ಸೊ ಹಾಗಾಗಿ ಏನ್ ಮಾಡಿದ್ರು, ಹೇಗಾಗಲೂ ಒಂದು ಬಂದಿ ಮಾಡಿ ಆಮೇಲೆ ನಾವು ಯುದ್ಧ ಆದ್ಮೇಲೆ ಅವ್ರನ್ನ ಬಿಡ್ಬೋದು ಅಂತ ಪ್ಲಾನ್ ಮಾಡ್ಕೊಂಡ್ರು. ಈ ನಡುವೆ ಏನಾಗತ್ತೆ, ದೃಷ್ಟದ್ಯುಮ್ನ ಇಮಿಡಿಯೇಟ್ ಆಗಿ ಒಂದು ಟೇಕ್ ಸ್ವಾರ್ಡ್ ಅಂಡ್ ಹೋಗಿ ತಲೆನ ಕಟ್ಸ್ಬಿಡ್ತಾನೆ. ಒಂದು, ದ್ರೋಣಾಚಾರ್ಯ ಮೆಡಿಟೇಷನ್ ಮಾಡುವಾಗಲೇ ದೇಹನ ಬಿಟ್ಬಿಟ್ಟಿರ್ತಾರೆ. ಇಮಿಡಿಯೇಟ್ಲಿ ಯುದ್ಧ ಭೂಮಿಯಲ್ಲಿ ಅವ್ರು ಸ್ವಯಂವಾಗಿ ಅವರು ಪ್ರಾಣ ತೆಗೆಸಿದಿರ್ತಾರೆ.
ಸುಮ್ನೆ ಹೋಗಿ ಆ ತಲೆ ಇಟ್ಕೊಂಡು ದೃಷ್ಟದ್ಯುಮ್ನ ಕಟ್ ಮಾಡ್ತಾನೆ. ಎಲ್ಲರೂ ಕೇಳ್ತಾ ಇದ್ರೆ ಆ ತರ ಮಾಡಬೇಡ, ದ್ರೋಣಾಚಾರ್ಯ ಗುರುಗಳು ಅವನ ಬಂದಿ ಮಾಡೋಣ, ಸಾಯಿಸ್ಬೇಡ ಅಂತ ಹೇಳ್ತಾ ಇರ್ತಾರೆ. ಬಟ್ ದೃಷ್ಟದ್ಯುಮ್ನ ಹೇಳ್ತಾನೆ, ನಾನು ಇದಕ್ಕೆ ಹುಟ್ಟಿರೋದು. ನೋಡಿ, ದೃಷ್ಟದ್ಯುಮ್ನ ದ್ರೋಣಾಚಾರ್ಯ ಹತ್ರನೇ ಕಲ್ತಿದ್ದಾನೆ, ಅವ್ರಿಗೂ ಗುರುಗಳೇ. ದ್ರೌಪದಾಗ್ ಗೊತ್ತಿದೆ ಯಾರು ದ್ರೋಣಾಚಾರ್ಯನ ಗಳಿಸಕ್ ಆಗೋದಿಲ್ಲ, ಆದ್ರೂನು ಅವ್ನ ಮಗನ ಇದ್ರೂನು ಅವ್ರ ಹತ್ರನೇ ಹೋಗ್ತಾನೆ. ಗೊತ್ತಿದೆ ಅವ್ರಿಗೆ, ದ್ರೋಣಾಚಾರ್ಯಗೆ ಈ ದೃಷ್ಟದ್ಯುಮ್ನೇ ನೀನ್ ಸಾಯಿಸ್ತಾನೆ ಅಂತ. ಆದ್ರೂನು ಅವ್ರಿಗೆ ಪಾಠ ಕಲ್ತ್ಕೊಟ್ರು. ಇದ್ರಲ್ಲಿ ಎಷ್ಟೊಂದು ಕಲ್ತ್ಕೋಬಹುದು ಒಂದೊಂದು ಕ್ಯಾರೆಕ್ಟರ್ ಇಂದ, ದ್ರೋಣಾಚಾರ್ಯರಿಂದ ಅವ್ರಿಗೆ ಗೊತ್ತಿದೆ ಈ ನಾವು ವಿಧಿ ಪ್ರಕಾರ ನಂದು ಏನು ಬರ್ದಿದ್ದೋ ಅದ್ರ ಪ್ರಕಾರ ನಡೆಯುತ್ತೆ, ನಾನೇನು ತಡೆ ಇಡಕ್ಕಾಗಲ್ಲ. ಹಾಗಾಗಿ ದೃಷ್ಟದ್ಯುಮ್ನ ಕೊಳ್ತಾನೆ ಅಂತ ಗೊತ್ತಿದ್ರು ಅವ್ರಿಗೆ ಪಾಠ ಪೂರ್ತಿ ಹೇಳ್ಕೊಟ್ರು. ಅವರು ಇಷ್ಟು ಹೇಳ್ಕೊಡೋದು, ಇನ್ನೊಂದು ಕೆಲವುದು ಹೇಳ್ಕೊಟ್ಟಿಲ್ಲ, ಆತರ ಇಲ್ಲ. ಎಷ್ಟು ಕೆಪಾಸಿಟಿ ಇದೆ, ಎಷ್ಟು ಅವ್ರಿಗೆ ಕಲ್ತ್ಕೋಬಹುದು ಎಲ್ಲ ಪೂರ್ತಿ ಹೇಳ್ಕೊಟ್ರು. ಅಶ್ವತ್ಥಾಮ ಆಗ್ಲಿ, ಅರ್ಜುನ್ ಆಗ್ಲಿ, ದೃಷ್ಟದ್ಯುಮ್ನ ಆಗ್ಲಿ, ಎಲ್ಲಾ ಪಾಠಗಳು, ಎಲ್ಲಾ ವಿದ್ಯೆಗಳು ತನ್ನ ಗೊತ್ತಿರೋದು ಎಲ್ಲ ಪೂರ್ತಿ ಹೇಳ್ಕೊಟ್ರು. ಯಾರು ದ್ರೋಣಾಚಾರ್ಯ, ಯಾವ್ದು ಮುಚ್ಚಿಟ್ಟಿಲ್ಲ. ಸೊ ಆ ರೀತಿ ನಾವು ಬೇಜಾನ್ ತಿಳ್ಕೊಬಹುದು. ಸೊ ಈ ರೀತಿ ಆದ್ಮೇಲೆ ಅಶ್ವತ್ಥಾಮ ಅಲ್ಲಿ ಇರ್ಲಿಲ್ಲ. ಅವ್ರ ತಂದೆ ದೃಷ್ಟದ್ಯುಮ್ನ ಕೊಲ್ಲುವಾಗ ಅವ್ರು ಇರ್ಲಿಲ್ಲ, ಎಲ್ಲೋ ಗಾಯ ಆಗಿರತ್ತೆ. ಮತ್ತೆ ಬರ್ತಾನೆ, ಬಂದು ನೋಡಿದ ತಕ್ಷಣ ಬಹಳ ಕೋಪ ಆಗತ್ತೆ. ಹೇಗೆ ನನ್ನ ತಂದೆನ ಈ ತರ ವಧ ಮಾಡಿದಾರಲ್ಲ ಅಂತ ಬಹಳ ಕೋಪ ಬರುತ್ತೆ. ಸೊ ಅವ್ರ ಆದ್ಮೇಲೆ ಮರನೇ ದಿವಸ ಕರ್ಣ, ಆ 2 ದಿವಸ ಮೇಲೆ 10 ದಿವಸ ಭೀಷ್ಮ, 5 ದಿವಸ ದ್ರೋಣಾಚಾರ್ಯ, ಮತ್ತೆ 2 ದಿವಸ ಕರ್ಣ ಮಾಡ್ತಾನೆ. ಆಮೇಲೆ 1 ದಿವಸ ಶಲ್ಯ ಆಗತ್ತೆ, ಯುದ್ಧ ಮುಗಿದು ಹೋಗುತ್ತೆ. ಆಮೇಲೆ ದುರ್ಯೋಧನ ಏನ್ ಮಾಡ್ತಾನೆ, ಅಶ್ವತ್ಥಾಮ ಈಗ ನೀನು ಇನ್ಚಾರ್ಜ್ ಆಗಿರು, ಈ ಮೇಲೆ ನೀವು ನೋಡ್ಕೋ, ಯಾಕಂದ್ರೆ ಯುದ್ಧ ಆಗತ್ತೆ. ಭೀಮ ದುರ್ಯೋಧನಕ್ಕೆ ಯುದ್ಧ ಆಗತ್ತೆ. ಭೀಮ ಸೋಲಿಸಿರ್ತಾನೆ ದುರ್ಯೋಧನ ಅಲ್ಲೇ ಇರ್ತಾನೆ ರಣಭೂಮಿಯಲ್ಲಿ. ಮತ್ತೆ ಅವನು ಏನ್ ಮಾಡ್ತಾನೆ, ಅಶ್ವತ್ಥಾಮನ ನೀವ್ 1 ದಿವಸ ನೋಡ್ಕೋ, ಇವತ್ತು ಯುದ್ಧನ ನೋಡ್ಕೋ ಅಂತ ಅವನ ಮಾಡ್ತಾ ಇದಾರೆ. ಸೊ ಅಶ್ವತ್ಥಾಮ ಅವನಿಗೆ ನಿದ್ದೆ ಬರೋದಿಲ್ಲ. ರಾತ್ರಿಯಲ್ಲಿ ಒಂದು ಮರದ ಕೆಳಗಡೆ ಕೂತಿರ್ತಾನೆ. ನೆಕ್ಸ್ಟ್ ದಿವಸ ಇವನು ಯುದ್ಧ ಮಾಡಬೇಕು. ಏನ್ ಮಾಡೋದು, ಎಲ್ಲರೂ ಸಾಯಿಸ್ಬಿಟ್ಟಿದ್ದಾರೆ. ಈ ಪಾಂಡವರೆಲ್ಲ ಆಲ್ಮೋಸ್ಟ್ ಕೌರವರಲ್ಲಿ ಎಲ್ಲರೂ ತೀರ್ಕೊಂಡು ಹೋಗಿದ್ದಾರೆ, ಎಕ್ಸೆಪ್ಟ್ ದುರ್ಯೋಧನ. ಅವನು ಅಲ್ಲಿ ರಣಭೂಮಿಯಲ್ಲಿ ಇದ್ದಾನೆ ಅಂತ. ಏನ್ ಮಾಡೋದು, ಹೇಗೆ ಈಗ ಮಾಡೋದು, ನಾಳೆ ಏನು ಮಾಡೋದು, ಮತ್ತೆ ಅವ್ರ ತಂದೆನ ಈಗ ಕೊಂದಿದಾರಲ್ಲ ಅಂತ ಅವನು ಪ್ರತಿಕ್ರಿಯೆ ಮಾಡ್ಬೇಕು, ನಾನು ರಿವೆಂಜ್ ತಗೋಬೇಕಂತ ನೋಡ್ತಾ ಇದ್ದಾನೆ ಒಂದು ಮರದ ಕೆಳಗಡೆ. ಅಲ್ಲಿ ಒಂದು ಬೇಜಾನ್ ಕ್ರೌಸ್ ಇದಾವೆ. ಆ ಕ್ರೋಸು, ಕಾಗೆಗಳೆಲ್ಲ ಮಲಗಿದಾವೆ. ಒಂದು ದೊಡ್ಡ ಪಕ್ಷಿ ಬರುತ್ತೆ, ಪಕ್ಷಿ ಬಂದು ಎಲ್ಲಾನು ಸಾಯಿಸ್ತಾ ಇದೆ. ಯಾರು ಮಲಗಿರೋ ಕ್ರೋಸ್ನೆಲ್ಲ ಸಾಯಿಸ್ತಾ ಇದೆ. ಇವೆಲ್ಲ ನೋಡ್ತಾ ಇದ್ದ. ಅವನಿಗೆ ಐಡಿಯಾ ಬಂತು, ಸೊ ಈ ಪಾಂಡವರನ್ನ ನಾವು ಗೆಲ್ಸಕ್ ಆಗೋದಿಲ್ಲ, ರಾತ್ರಿ ಹೋಗಿ ಜೊತೆ ಅವ್ರನ್ನೆಲ್ಲ ಸಂಹಾರ ಮಾಡೋದು ಅಂತ ಪ್ಲಾನ್ ಮಾಡ್ತಾನೆ. ಅದು ನೋಡ್ಬಿಟ್ಟು ಮತ್ತೆ ಅವ್ರ ಕೃಪಾಚಾರ್ಯ ಮತ್ತೆ ಇನ್ನೊಬ್ರು ಇರ್ತಾರೆ, ಅವ್ರ ಹತ್ರ ಹೋಗಿ ಹೇಳ್ತಾನೆ, ನೋಡಿ ಅವ್ರ ಗೌರವರಲ್ಲಿ 3 ಉಳಿದಿರ್ತಾರೆ, ಕೃಪಾಚಾರ್ಯ ಅಂತ, ಅಶ್ವತ್ಥಾಮ. ಸೊ ಹೋಗಿ ಹೇಳ್ತಾನೆ, ನೋಡಿ ಈ ತರ ನಾನು ರಾತ್ರಿ ಇವಾಗಲೇ ಹೋಗ್ಬಿಟ್ಟು ಎಲ್ಲರನ್ನು ಸಾಯಿಸ್ಬಿಡ್ತೀನಿ ಅಂತ. ಅದಕ್ಕೆ ಅವ್ರು ಹೇಳ್ತಾ ಇದ್ರೆ, ಇಂಥದ್ದವ್ರು ಥಿಂಕ್ ಮಾಡೋದೇ ಪಾಪ, ನೀವು ಕೆಲ್ಸಗಳು ಮಾಡೋದ್ರ ಬಗ್ಗೆ ಮಾತಾಡ್ತೀರ, ಈ ತರದ ಆಲೋಚನೆ ಮಾಡೋದೇ ತಪ್ಪು. ಇಷ್ಟು ಕೀರ್ತಿಯಾಗಿ ನೀವು ಎಷ್ಟೊಂದು ಮಾಡಿದೀಯಾ, ಈ ತಪ್ಪು ಕೆಲಸ ಮಾತ್ರ ಮಾಡಬೇಡ ಅಂತ ಎಷ್ಟೊಂದು ಅಡ್ವೈಸ್ ಮಾಡ್ತಾರೆ. ಬಟ್ ಅಶ್ವತ್ಥಾಮನಿಗೆ ಕೋಪ ಬಂತು, ಯಾಗಾಗಲೂ ನಾನು ಪ್ರತಿಕ್ರಿಯೆ ಮಾಡಬೇಕು. ಸೊ ನಾವು ಈ ತರ ಮಾಡ್ತೀವಿ, ಯಾರೋ ಒಂದು ಕೆಲಸ ನಮ್ಗೆ ಮಾಡ್ಬಿಟ್ರೆ, ಯಾರೋ ಒಂದು ತಪ್ಪು ಮಾಡ್ಬಿಟ್ರೆ ನಾವು ಪ್ರತಿಕ್ರಿಯೆ ಮಾಡ್ಬೇಕಂತ ಪ್ರಯತ್ನ ಮಾಡಿ ಏನಾಗತ್ತೆ, ಮಾತೆ ಶುರು ಮಾಡ್ತೀವಿ. ಸೊ ಇವನು ಕೇಳಲಿಲ್ಲ ಅಶ್ವತ್ಥಾಮ ಹೋಗಿ ಏನ್ ಮಾಡ್ತಾನೆ, ರಾತ್ರಿ ಹೋಗ್ತಾನೆ. ಅಲ್ಲಿ ಹೋದ್ರೆ ಒಂದು ವ್ಯಕ್ತಿ, ದೊಡ್ಡ ವ್ಯಕ್ತಿ, ಅವನು ಪ್ರೊಟೆಕ್ಟ್ ಮಾಡ್ತಾ ಇದಾರೆ. ಪಾಂಡವ ಕ್ಯಾಂಪಲ್ಲಿ ಎಲ್ಲರೂ ಮಲಗಿದ್ದಾರೆ. ಸೊ ಏನ್ ಮಾಡ್ತಾನೆ, ದೃಷ್ಟದ್ಯುಮ್ನ ಮಲಗಿರ್ತಾನೆ. ಮೊದಲನೇದು ಹೋಗಿ ದೃಷ್ಟದ್ಯುಮ್ನ ನೋಡ್ತಾನೆ. ಅವನೇ ಮೊದಲನೇದು ಅಲ್ಲಿ ನೋಡ್ತಾ ಇದ್ರೆ ಒಂದು ದೊಡ್ಡ ವ್ಯಕ್ತಿ, ಅವರು ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಎಲ್ಲಿ, ಪಾಂಡವಾಸ್ ಕ್ಯಾಂಪಲ್ಲಿ. ಆ ವ್ಯಕ್ತಿನ ಹತ್ರ ಹೋಗಿ, ಯಾರಪ್ಪ ಇಷ್ಟು ವ್ಯಕ್ತಿನ ನೋಡೇ ಇಲ್ವಲ್ಲ ಅಂತ ನೋಡ್ತಾ ಇದಾರೆ. ಅವ್ರು ಜೈಜಾಂಟಿಕ್ ದೊಡ್ಡ ವ್ಯಕ್ತಿ ಆಗಿರ್ತಾರೆ, ಎಷ್ಟೊಂದು ಕೈಗಳಿದಾವೆ, ಭುಜಗಳಿದಾವೆ. ಅವರು ಪ್ರೊಟೆಕ್ಟ್ ಮಾಡ್ತಾ ಇರ್ತಾರೆ. ಸೊ ಇವನ್ನ ಹೇಗೆ ನಾವು, ಅಶ್ವತ್ಥಾಮ ನೋಡ್ತಾನೆ, ಇವ್ರನ್ನ ನಾನು ಸಾಯಿಸೋದಂತ ಬಾಣಗಳು ಬಿಡ್ತಾ ಇದ್ದಾನೆ. ಬಾಣಗಳು ಹೋದ್ರೆ ಅವ್ರ ಹತ್ರ ಏನ್ ಮಾಡ್ತಾ ಇಲ್ಲ, ಅದು ಸುಮ್ನೆ ಅವ್ರ ಒಳಗಡೆ ಹೋಗ್ಬಿಡುತ್ತೆ.
ಗದ ತಗೊಂಡು ಹೊಡಿತಾನೆ, ಏನು ಆಗ್ತಾನೆ ಇಲ್ಲ. ಕೊನೆಯಲ್ಲಿ ಯಾರಪ್ಪ ಇದು ಸಾಕ್ಷಾತ್ ಶಿವನೇ ಇರಬೇಕು ಅಂತ ಅನ್ಸುತ್ತೆ ಅವನಿಗೆ. ಪ್ರೇ ಮಾಡ್ತಾನೆ. ಆಗ ಸಾಕ್ಷಾತ್ ಶಿವ ಹೇಳ್ತಾನೆ, ಎಲ್ಲಿ ಧರ್ಮ ಇದೆಯೋ ಅಲ್ಲಿ ನಾನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ಪಾಂಡವ್ರ ಜೊತೆ ನಾನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ. ನೀನು ಅವ್ರನ್ನ ಗೆಲ್ಸೋಕ್ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಶ್ವತ್ಥಾಮನ್ ಕಡೆ. ಆಮೇಲೆ ಕೊನೆಯಲ್ಲಿ ಇವಾಗ ಸಮಯ ಬಂತು, ಆದ್ರೂ ನಾನು ಕೊಡ್ತೀನಿ ಅಂತ ಒಂದು ಸ್ವಾಡ್ ಕೊಡ್ತಾರೆ. ಇದು ತಗೊಂಡೋಗಿ ನೀನು ವಧ ಮಾಡು, ಪಾಂಡವನ್ನ ವಧ ಮಾಡು ಅಂತ ಕಲಿಸ್ತಾರೆ. ಸೊ ಮತ್ತೆ ಅಶ್ವತ್ಥಾಮ ಬರ್ತಾನೆ. ಬಂದ್ಬಿಟ್ಟು ಮೊದಲನೇದು ದೃಷ್ಟದ್ಯುಮ್ನ ಅವನ ಎಬ್ಬಿಸ್ಬಿಟ್ಟು ಅವನು ಹೊಡಿತಾ ಇರ್ತಾನೆ. ಅದಕ್ಕೆ ದೃಷ್ಟದ್ಯುಮ್ನ ಹೇಳ್ತಾನೆ, ದಯವಿಟ್ಟು ಒಂದು ಶಸ್ತ್ರದಿಂದ ನನ್ನ ಸಾಯಿಸ್ಬಿಡು. ಸುಮ್ನೆ ನೀನು ಈ ತರ ಹೊಡೆದು ಸಾಯಿಸಿದ್ರೆ ಅದು ಒಂದು ನಾನು ಸ್ವರ್ಗಲೋಕಕ್ಕೆ ಹೋಗುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ ಅಶ್ವತ್ಥಾಮ ಹೇಳ್ತಾನೆ, ನನ್ನ ಗುರುಗಳಾದ ನನ್ನ ತಂದೆಯಾದ ನಿನಗೆ ಗುರುಗಳಾದ ನನ್ ಗುರುಗಳಾದ ಆ ದ್ರೋಣಾಚಾರ್ಯನ ಸಾಯಿಸಿದ್ಯಾ, ನಿನಗೆ ಏನಕ್ಕೆ ಸ್ವರ್ಗಲೋಕ, ನೀನ್ ನರಕಲೋಕಕ್ಕೆ ಹೋಗ್ಬೇಕಂತ ಶಸ್ತ್ರ ಯೂಸ್ ಮಾಡಲ್ಲ, ಕೈ ಮತ್ತೆ ಕಾಲಲ್ಲೇ ಅವನ ಕೊಂದ್ಬಿಡ್ತಾನೆ. ಹೊಡೆದು ಕೊಂದ್ಬಿಡ್ತಾನೆ. ಸೊ ಆಮೇಲೆ ಅಲ್ಲಿರೋ ಎಲ್ಲರೂ ಮಲಗಿರ್ತಾರೆ. ಯಾರು ಯಾರು ಯುದ್ಧ ಮಾಡ್ತಾರಲ್ಲ ಮಲಗಿರ್ತಾರೆ, ಅವರೆಲ್ಲ ಕೊಂದಾಕ್ತಾನೆ. ಅವ್ರು ಎದ್ದೇಳೋದು ಏನಾಗತ್ತೆ ಅಂತ ಗೊತ್ತಾಗಲ್ಲ. ಅದು ಮುಂಚೆ ಎಲ್ಲಾನು ಕೊಂದಾಕ್ತಾನೆ. ಅಲ್ಲಿ ಮತ್ತೆ 5 ಪಾಂಡವರು ಮಲಗಿರ್ತಾರೆ. ಓ ಇದು ಪಾಂಡವರು ಇರ್ಬೇಕಂತ ಹೋಗಿ 5 ತಲೆಗಳನ್ನ ಕೊಯ್ದುಬಿಟ್ಟು ಸೀದಾ ದುರ್ಯೋಧನ ಹತ್ರನ ಬರ್ತಾನೆ. ಬಂದ್ಬಿಟ್ಟು, ದುರ್ಯೋಧನ ನೋಡು, ನಾನು ಪಾಂಡವರನ್ನ ಕೊಂದಿದ್ದೀನಿ ಅಂತ 5 ತಲೆಗಳನ್ನ ಕೊಡ್ತಾ ಇದ್ದಾನೆ. ಆಗ ಏನಾಗತ್ತೆ, ದುರ್ಯೋಧನ ನೋಡ್ಬಿಟ್ಟು, ಓ ಇದು ಉಪ ಪಾಂಡವರು, ಪಾಂಡವರ ತಲೆ ಇಲ್ಲ, ಈ ತರ ಮಾಡ್ಬಿಟ್ಟಿದೆ. ನಮ್ಮ ವಂಶದಲ್ಲಿ ಕೌರವರಾಗ್ಲಿ ಪಾಂಡವರಾಗ್ಲಿ ನಾವೆಲ್ಲ ಒಂದೇ ವಂಶದವರು. ಆ ವಂಶದಲ್ಲಿ ಉಳಿದಿರೋರು ನನ್ನ ಮಕ್ಕಳು ಯಾರು ಉಳ್ದಿಲ್ಲ. ಅಟ್ಲೀಸ್ಟ್ ಪಾಂಡವರ ಮಕ್ಕಳು ಉಳ್ದಿದ್ರೆ ಈ ಈ ರಾಜ್ಯ ಹೋಗತ್ತೆ. ನೀವು ಅವ್ರನ್ನ ಕೊಂದಿದೆಯಲ್ಲ, ಇಷ್ಟೊಂದು ಹೀನ ಕಾರ್ಯ ಮಾಡಿದೆಯಲ್ಲ ಅಂತ ಬಹಳ ಕೋಪ ಬರುತ್ತೆ ದುರ್ಯೋಧನಕ್ಕೆ. ಈ ತರ ಯಾರೋ ಒಬ್ರು ಉಳಿದಿದ್ರು ನಮ್ಮ ವಂಶದಲ್ಲಿ ಎಲ್ಲಾರು ಉಳಿದಿರ್ತಾರಲ್ಲ ಅವ್ರೆಲ್ಲಾನು ಕೊಂದಾಕ್ತಿದೆಯಲ್ಲ ಅಶ್ವತ್ಥಾಮ, ಈ ತರ ಮಾಡ್ಬಿಟ್ಟಿದೆಯಲ್ಲ ಅಂತ ಅವನಿಗೆ ಬಹಳ ಆ ಆ, ಹಾಗಾಗಿ ಇಲ್ಲಿ ಪ್ರಭುಪಾದ ಹೇಳ್ತಾ ಇದಾರೆ, ಈವನ್ ಹೇಳ್ತಾ ಇದಾರೆ ಈ ತರ ಮಾಡಿದಿ ಅಂತ ಬಹಳ ದುರ್ಯೋಧನಕ್ಕೆ ಬಹಳ ಕೋಪ ಆಗತ್ತೆ. ಸೊ ಈ ರೀತಿ ಆಗುವಾಗ ಏನಾಗತ್ತೆ, ಅಶ್ವತ್ಥಾಮ ಮತ್ತೆ ನೋಡ್ಬೋದು ಹಿಂದೆ ಹೇಗೆ ಅವನು ಅರ್ಜುನ ಕೋಪ ಮಾಡ್ಕೊಂತಾನೆ, ಅವನ ಹಿಡಿಯಕ್ಕೆ ಪ್ರಯತ್ನ ಮಾಡ್ತಾನೆ, ಅವೆಲ್ಲ ನೋಡ್ಬೋದು. ಬಟ್ ಮೈನ್ ಆಗಿ ನಾವೇನ್ ನೋಡ್ಕೋಬೇಕಂದ್ರೆ, ಇವಾಗ ಒಂದು ಇದರಲ್ಲಿ ಎರಡು ಪ್ರಶ್ನೆ ಬರ್ಬೋದು. ಒಂದು, ಹೇಗೆ ಆ ಆ ಹೇಗೆ ಯುಧಿಷ್ಠಿರ ಮಹಾರಾಜು ಸುಳ್ಳು ಹೇಳಕ್ಕೆ ಪ್ರಯತ್ನ ಹೇಳ್ತಾರೆ. ಕೃಷ್ಣ ಹೇಳ್ತಾ ಇದಾರೆ, ಕೃಷ್ಣ ಪರಮಾತ್ಮ ಹೇಳ್ತಾನೆ ಯುಧಿಷ್ಠಿರ ಮಹಾರಾಜ್ಗೆ, ನೀವು ಅಶ್ವತ್ಥಾಮ ಸತ್ತೋಗಿದ್ದಾನಂತ ಹೇಳು, ಸುಳ್ಳು ಹೇಳು ಅಂತ ಅವ್ರ ಗುರುಗಳು ಕೇಳ್ತಾ ಇದಾರೆ. ಅರ್ಜುನನ್ನು ಹೇಳ್ತಾ ಇದ್ದಾನೆ, ಮತ್ತೆ ಯುಧಿಷ್ಠಿರ ಹೇಳ್ತಾನೆ, ನಾನೇನು ಯಾವತ್ತೂ ಸುಳ್ಳು ಹೇಳಲ್ಲ, ಸುಳ್ಳು ಮಾಡೋದಿಲ್ಲ ಅಂತ. ಸೊ ಒಂದು ತಿಳ್ಕೋಬೇಕು, ಯಾವತ್ತೂ ಅದು ಸುಳ್ಳು ಹೇಳಿದೀವ ನಿಜ ಹೇಳಿದೀವಲ್ಲ, ಇಟ್ ಈಸ್ ನಾಟ್ ಅ ಸ್ಟೇಟ್ಮೆಂಟ್, ಇಟ್ ಈಸ್ ಅ ಕಾಂಟೆಕ್ಸ್ಟ್. ಅಂದ್ರೆ ಕಾಲ, ಪಾತ್ರ, ದೇಶ ಮೇಲೆ ಡಿಪೆಂಡ್ ಆಗತ್ತೆ. ಈಗ ಒಂದು ಎಕ್ಸಾಂಪಲ್, ಒಂದು ದೊಡ್ಡ ರೌಡಿ ಆರ್ ಗುಂಡ ಬರ್ತಾ ಇದ್ದಾನೆ, ಒಬ್ಬರನ್ನ ಚೇಸ್ ಮಾಡ್ಕೊಂಡು ಬರ್ತಾ ಇದ್ದಾನೆ. ಆ ವ್ಯಕ್ತಿ ನಿಮ್ಮ ಮನೆಯಲ್ಲಿ, ನಾನು ಸ್ವಲ್ಪ ನಾನು ಇಲ್ಲಿ ಹೈಡ್ ಆಗ್ತೀನಿ, ಅವ್ರು ಯಾರೋ ನಾನು ಕೊಲ್ಲಕ್ ಬರ್ತಾ ಇದಾರೆ, ನನ್ನ ದೇಹ, ನನ್ನ ಪ್ರಾಣ ಹೋಗತ್ತೆ, ನೀವು ಹೇಳ್ಬೇಡಿ ಅಂತ ನಮ್ಮ ಮನೆಯಲ್ಲಿ ಒಂದು ಹೈಡ್ ಆಗಿರ್ತಾರೆ. ಇವಾಗ ಆ ಗುಂಡ ಬರ್ತಾನೆ. ಗುಂಡ ಬಂದ ತಕ್ಷಣ ಇಲ್ಲಿ ನೋಡಿದಿರ ಒಂದು ವ್ಯಕ್ತಿ ಬಂದಿದ್ದಾನ, ಅವನು ಕೊಲ್ಲಬೇಕಂತ ಹೇಳ್ತಾನೆ. ನೀವು ಏನ್ ಹೇಳ್ತೀರಾ? ನಿಜ ಹೇಳ್ತೀರಾ, ಸುಳ್ಳು ಹೇಳ್ತೀರಾ? ನಾವೇನ್ ಹೇಳ್ತೀವಿ, ಓ ಇಲ್ಲ ಅವ್ರು ಬಂದಿಲ್ಲ, ನೋಡಿಲ್ಲ ಅಂತ ಹೇಳ್ತೀವಿ. ನೀವು ಉತ್ತಮರಾಗಿ, ನಾನು ಸುಳ್ಳು ಹೇಳುವುದಿಲ್ಲ, ನಿಜ ಹೇಳ್ತೀನಿ ಅಂತ, ಇಲ್ಲೆಲ್ಲ ನಮ್ಮ ಮನೆಯಲ್ಲೇ ಇದ್ದಾರೆ ಬನ್ನಿ ಅಂತ ಕರ್ಕೊಂತೀರಾ? ಇಲ್ಲ. ಹಾಗಾಗಿ ಯಾವ ಸಮಯದಲ್ಲಿ ಹೇಳ್ತೀವೋ, ಒಂದು ಸ್ಟೇಟ್ಮೆಂಟ್ ಹೇಳ್ತೀವೋ, ಆ ಸಮಯದಲ್ಲಿ ಅದು ಅದು ಸುಳ್ಳಿಲ್ಲ, ಅದು ನಿಜ. ಯಾಕಂದ್ರೆ ಒಂದು ಪ್ರಾಣನ ನಾವು ಕಾಪಾಡ್ತಾ ಇದೀವಿ. ಎರಡನೇದು, ಇವಾಗ ಒಂದು ಆರ್ಮಿ ಮ್ಯಾನ್ ಇದ್ದಾನೆ. ಆರ್ಮಿ ಮ್ಯಾನು ಪಾಕಿಸ್ತಾನ ಇಂಡಿಯಾ ಯುದ್ಧ ಆದ್ರೆ ಎಷ್ಟು ಜನ ಬೇಕಂದ್ರೆ ಕೊಂದಾಕಬಹುದು, ಅವ್ರಿಗೆ ಮೆಡಲ್ ಕೊಡ್ತಾರೆ. ಅದೇ ಅದೇ ಮಿಲಿಟರಿ ಇರೋನು ಮನೆಗೆ ಬಂದಿರ್ತಾನೆ, ಅಲ್ಲಿ ಒಂದು ಜಗಳ ಆಗ್ತದೆ, ಅಕ್ಕಪಕ್ಕದಲ್ಲಿ ಜಗಳ ಆಗತ್ತೆ, ಒಂದನ್ನ ಇನ್ನೊಂದವರನ್ನ ಕೊಲ್ತಾನೆ. ಅವಾಗ ಏನ್ ಮಾಡ್ತೀರಾ? ಅವನ್ನ ಜೈಲ್ ಹಾಕ್ತಾರೆ. ಕೊಳ್ಳೋದು ಒಂದೇ, ಸಾಯಿಸೋದು ಒಂದೇ. ಅಲ್ಲಿ ಯುದ್ಧದಲ್ಲಿ ಸಾಯಿಸ್ತಾರೆ, ಮೆಡಲ್ ಕೊಡ್ತಾರೆ. ಇಲ್ಲಿ ಮನೆಯಲ್ಲಿ ಅಕ್ಕಪಕ್ಕ ಪರ್ಸನಲ್ ಆಗಿ ನೀವು ಏನೋ ಪ್ರಾಬ್ಲಮ್ ಬಂತು ಅಂತ ಕೊಳ್ಳಿದ್ರೆ, ಅದೇ ಸೇಮ್ ಆರ್ಮಿ ಪರ್ಸನ್ ಏನಾಗ್ತಾರೆ, ಜೈಲಲ್ಲಿ ಹಾಕ್ತಾರೆ. ಆ ರೀತಿ ಕೊಳ್ಳೋದು ಒಂದೇ, ಬಟ್ ಒಳ್ಳೇದ ಕೆಟ್ಟದ, ಯಾವ ಸಮಯದಲ್ಲಿ, ಯಾವ ಜಾಗದಲ್ಲಿ, ಏನಕ್ಕೆ ಯಾವ್ದು ಉದ್ದೇಶದಿಂದ ಮಾಡ್ತಾ ಇದೀವಿ, ಅದ್ರ ಮೇಲೆ ಡಿಪೆಂಡ್ ಆಗತ್ತೆ. ಹಾಗಾಗಿ ಯುಧಿಷ್ಠಿರ ಮಹಾರಾಜು ಕೃಷ್ಣನ್ ಹೇಳಿದ ತಕ್ಷಣ ಸುಳ್ಳು ಹೇಳ್ಬೇಕಾಯ್ತು. ಅದು ಸುಳ್ಳಿಲ್ಲ,
ಅದು ನಿಜನೇ ಅದು. ಆ ಕಾಲ ಪಾತ್ರ ದೇಶಕ್ಕೆ. ಯಾಕಂದ್ರೆ ಆ ಸಾಕ್ಷಾತ್ ಪರಬ್ರಹ್ಮ ಹೇಳ್ತಾ ಇದಾರೆ ಹೇಳು ಅಂತ. ಬಟ್ ಯುಧಿಷ್ಠಿರ ಮಾಡಿಲ್ಲ. ಅದು ಒಂದು ತಪ್ಪು, ದೊಡ್ಡ ತಪ್ಪು. ಏನಂದ್ರೆ ಸುಳ್ಳು ನಿಜ ಯಾವ್ದಂದ್ರೆ ಕೃಷ್ಣನ್ ಡಿಸೈಡ್ ಮಾಡ್ತಾನೆ. ಕೃಷ್ಣ ಹೇಳಿದ್ರಂದ್ರೆ ಅದು ಸುಳ್ಳು ನಿಜವಾಗತ್ತೆ. ಸೊ ಆದ್ರೂ ಯುಧಿಷ್ಠಿರ ಮಹಾರಾಜು ಆ ಸುಳ್ಳು ನಾನು ಹೇಗೆ ಹೇಳೋದಂತ ಹೇಳಿಲ್ಲ. ಹಾಗಾಗಿ ಅದು ಒಂದು ತಪ್ಪು. ಎರಡನೇದು, ಈ ದೃಷ್ಟದ್ಯುಮ್ನ ಅಂತ ನಾವು ಏನು ತಿಳ್ಕೊಬೋದಂದ್ರೆ, ನಾವು ಆ ಪ್ರತಿಕ್ರಿಯೆ ಮಾಡಕ್ಕೆ ಏನ್ ಮಾಡೋದಂತ ಗೊತ್ತಾಗಲ್ಲ, ನಮ್ ಕಂಟ್ರೋಲ್ ಇರೋದಿಲ್ಲ. ಹಾಗಾಗಿ ಆ ನೀಚ ಹೀನ ಕೆಲಸಗಳನ್ನ ಮಾಡಿದಾನೆ ಅಶ್ವತ್ಥಾಮ. ಆದ್ಮೇಲೆ ನೋಡಿದ್ರೆ ಎಷ್ಟೊಂದು ಅವನ್ನ ಅರೆಸ್ಟ್ ಮಾಡಿ ಒಂದು ಏನು ಅರ್ಜುನ ಅವ್ರನ್ನ ಮತ್ತೆ ಬಿಡ್ತಾನೆ. ಸೊ ಅದು ಹೇಗೆ ಅಂತ ನೋಡ್ಬೋದು. ಹಿಂದ್ಗಡೆ ನಾವು ದ್ರೌಪದಿ ಹೇಗೆ ಎಷ್ಟೊಂದು ತಾಯಿ ಇದ್ರುನು, ಎಷ್ಟು ಕೊಂದಿದ್ರು, ಮಕ್ಕಳ ಕೊಂದಿದ್ರು ಅವರು ಹೇಗೆ ಕ್ಷಮಾಪಣೆ ಕೊಡ್ತಾರಂತೆ ನೋಡ್ಬೋದು. ಸೊ ಇಷ್ಟು ಹೇಳಿ ಇವಾಗ ನಿಲ್ಲಿಸ್ತೀನಿ. ಇವಾಗ ಆ ಒಂದು 5 ನಿಮಿಷ ಒಂದು ಜಪ ಮಾಡೋಣ. ನಾವು ಹರೇ ಕೃಷ್ಣ ಮಹಾಮಂತ್ರ. ಯಾಕಂದ್ರೆ ನಮ್ಮ ಗುರುಗಳು ಹಿಸುವಲಿನ ಜಯಪತಾಕ ಸ್ವಾಮಿ ಅವರು ಹುಷಾರಿಲ್ಲ. ಅದಕ್ಕೂ ಮುಂಚೆ ಒಂದು ಈ ಪ್ರೋಗ್ರಾಮ್ ಬಗ್ಗೆ ನಾವು ಇವಾಗ ಕಾರ್ಯಕ್ರಮ, ಈ ಶ್ರೀಮದ್ ಭಾಗವತಂ ಕಾರ್ಯಕ್ರಮ ಸುಮಾರು 3 ತಿಂಗಳಾಗಿ ಮಾಡ್ತಾ ಇದೀವಿ. ಆದ್ರೂ ಸ್ವಲ್ಪ ಚೇಂಜಸ್ ಮಾಡಬೇಕಾಗತ್ತೆ ಈ ಪ್ರೋಗ್ರಾಮಲ್ಲಿ. ಇವಾಗ ನೀವು ಜೀವನದಲ್ಲಿ ಎಲ್ಲರೂ ಇವಾಗ ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಆ ಈ ನಿಮಗೆ ಅಸೋಸಿಯೇಷನ್ ಇದು ಏನಕ್ಕೆ ಮಾಡಿದೀವಿ, ರಚನೆ ಮಾಡಿದೀವಿ ಈ ಕಾರ್ಯಕ್ರಮ. ಎಲ್ಲರೂ ಅಸೋಸಿಯೇಷನ್ ತಗೋಬೇಕು, ಎಲ್ಲರೂ ಭಕ್ತಿಯಲ್ಲಿ ಮುಂದುವರಿಬೇಕಂತ ನಾವು ಈ ಕಾರ್ಯಕ್ರಮ ಮಾಡಿದೀವಿ. ಇವಾಗ ನೀವು ಜೀವನದಲ್ಲಿ ಏನು ಗುರಿ ಇಟ್ಕೊಂಡಿದ್ದೀರಾ, ಭಕ್ತಿಯಲ್ಲಿ ಹೇಗೆ ಮುಂದುವರಿಬೇಕು ಅಂತ ಏನು ಇಟ್ಕೊಂಡಿದ್ದೀರಾ, ಏನ್ ಗುರಿ ನಿಮಗೆ? ದಾಕ್ಷಾಯಿಣಿ ಮಾತಾಜಿ, ಗೀತಾ ಮಾತಾಜಿ, ಗೌರಿ ಮಾತಾಜಿ, ನೀವು ಏನು ಗುರಿ ಅಂತ ಏನಕ್ಕೆ ಈ ಕಾರ್ಯಕ್ರಮ ಅಟೆಂಡ್ ಮಾಡ್ತಾ ಇದ್ದೀರಾ? ಜೀವನದಲ್ಲಿ ಏನು ಮಾಡ್ಬೇಕಂತ ಅಟೆಂಡ್ ಮಾಡ್ತಾ ಇದ್ದೀರಾ? ಏನು ಉದ್ದೇಶ ನಿಮ್ದು? ಜಯಲಕ್ಷ್ಮಿ ಮಾತಾಜಿ, ಜ್ಯೋತಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹಾ. ಹರೇ ಕೃಷ್ಣ ಪ್ರಭು. ದಂಡೋತ್ ಪ್ರಣಾಮ ಪ್ರಭು. ಗುರುಗಳಲ್ಲಿ ವಾಣಿ ಸೇವೆ, ವಾಪು ಸೇವೆಯಲ್ಲಿ ನಾವು ಹೆಣ್ಮಕ್ಳು ಮಾಡೋದು ಮೀನ್ಸ್ ಬೀಂಗ್ ಅ ಲೇಡಿ, ವಾಟ್ ವಿ ಕ್ಯಾನ್ ಡೂ, ನಾವು ವಾಣಿ ಸೇವೆ ಮಾಡ್ಬೋದು. ಸೊ ಪ್ರೀಚಿಂಗ್ ಮಾಡ್ಬೇಕು ಅಂತ ಗುರಿ ಇಟ್ಕೊಂಡಿದ್ದೀವಿ ಪ್ರಭು. ಗುರುಗಳಿಗೆ ಇದು ಒಂದು ಆಫರಿಂಗ್ ಟು ಮೈ ಗುರು ಮಹಾರಾಜ್ ಪ್ರಭು. ಕಾವ್ಯ ಇದೊಂದು ಮಾತಾಜಿ. ಉಪದೇಶ ಇಟ್ಕೊಂಡಿದ್ದೀವಿ. ರೈಟ್. ಕಾವ್ಯ ಮಾತಾಜಿ, ಥ್ಯಾಂಕ್ ಯು. ಮಂಜುಳಾ ಮಾತಾಜಿ, ಲಲಿತಾ ಮಾತಾಜಿ, ಲಕ್ಷ್ಮಿ ಮಾತಾಜಿ. ಈಗ ನನ್ನ ಪ್ರಾಬ್ಲಮ್ ಏನಂದ್ರೆ, ನಾನು ಓಪನ್ ಆಗಿ ಹೇಳ್ತೀನಿ, ಅಷ್ಟೊಂದು ನನಗೆ ತೃಪ್ತಿ ಇಲ್ಲ ಈ ಕಾರ್ಯಕ್ರಮದಲ್ಲಿ. ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ಒಂದು ವ್ಯಕ್ತಿ, ಅವನಿಗೆ ಏನೋ ರೋಗ ಬಂದಿದೆ. ರೋಗ ಬಂದ್ರೆ ನಾವು ಏನ್ ಮಾಡ್ತೀವಿ? ಹಾಸ್ಪಿಟಲ್ ಹೋಗ್ತೀವಿ, ಡಾಕ್ಟರ್ ನೋಡ್ತೀವಿ, ಒಂದು ಚೀಟಿ ಕೇಳ್ತೀವಿ, ಪ್ರಿಸ್ಕ್ರಿಪ್ಷನ್ ಕೇಳ್ತೀವಿ. ಆ ಪ್ರಿಸ್ಕ್ರಿಪ್ಷನ್ ಪ್ರಕಾರ ನಡ್ಕೊಂಡ್ರೆ ಅದು ಹೋಗತ್ತೆ. ಇಬ್ರು ವ್ಯಕ್ತಿ ಇದ್ದಾರೆ. ಪ್ರತಿನಿತ್ಯ ಒಬ್ಬನು ಕಾಯಿಲೆ ಇದೆ ಅಂತ ಗೊತ್ತಿದೆ, ಇಬ್ರಿಗೂ ಗೊತ್ತಿದೆ ಕಾಯಿಲೆ ಏನಂತ ಗೊತ್ತಿದೆ, ಇಬ್ರಿಗೂ ಹಾಸ್ಪಿಟಲ್ ಎಲ್ಲಿದೆ ಅಂತ ಗೊತ್ತಿದೆ. ಹಾಸ್ಪಿಟಲ್ ಹೋಗ್ತಾನೆ. ಒಬ್ಬ ವ್ಯಕ್ತಿ ಹೋಗಿ ಅಲ್ಲಿ ಕೌಂಟರ್ ಅಲ್ಲಿ ಕೂತಿರ್ತಾನೆ, ಹಾಲ್ ಅಲ್ಲಿ ಕೂತಿರ್ತಾನೆ, ಡಾಕ್ಟರ್ ನೋಡೋದಿಲ್ಲ. ಇನ್ನೊಬ್ಬ ವ್ಯಕ್ತಿ ಅಲ್ಲಿ ಹಾಲಕ್ಕೆ ಹೋಗ್ತಾನೆ, ಅದೇ ಒಳ್ಳೆ ಹಾಸ್ಪಿಟಲ್ ಹೋಗ್ತಾನೆ, ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತಾನೆ, ಅದೇ ಹಾಸ್ಪಿಟಲ್ ಅಲ್ಲಿ ಒಳ್ಳೆ ಡಾಕ್ಟರ್ ನೋಡ್ಕೊಂಡು ಪ್ರಿಸ್ಕ್ರಿಪ್ಷನ್ ತಗೊಂಡು ಅದ್ ಪ್ರಕಾರ ನಡೆಯಕ್ಕೆ ಮಾಡ್ತಾನೆ. ಈ ಇಬ್ರು ವ್ಯಕ್ತಿಯಲ್ಲಿ ಯಾರಿಗೆ ಗುಣ ಆಗತ್ತೆ ಬೇಗ? ಇಬ್ರು ಆಸ್ಪತ್ರೆಯಲ್ಲಿ ತೋರಿಸ್ಕೊಂತಾರಲ್ಲ ಅವ್ರಿಗೆ ಪ್ರಭುಜಿ. ಡಾಕ್ಟರ್ ಹತ್ರ ತೋರಿಸಿ ಪ್ರಿಸ್ಕ್ರಿಪ್ಷನ್ ಪ್ರಕಾರ ನಡ್ಕೊಂಡೇ ಆಗತ್ತೆ. ಈ ಅಸೋಸಿಯೇಷನ್, ವೈಷ್ಣವ ಅಸೋಸಿಯೇಷನ್ ಸಂಘ ಏನೋದು ಅದೇ ರೀತಿ. ಸಂಘ ಅಂದ್ರೆ ಸುಮ್ನೆ ಎಲ್ಲರೂ ಬಂದು ಕೇಳ್ಕೊಂಡು ಭಾಗವತಂ ಕೇಂದ್ರ ಅಂದ್ರೆ ಅಸೋಸಿಯೇಷನ್ ಇಲ್ಲ. ನೆಕ್ಟರ್ ಆಫ್ ಇನ್ಸ್ಟ್ರಕ್ಷನ್ ಪ್ರತಿಕ್ರಿಯಾತಿ ಗುಹ್ಯ ಮಾಕ್ಯಾತಿ ಪ್ರಚಿತಿ ಅಂತ ಹೇಳ್ತಾ ಇದಾರೆ ಆಚಾರ್ಯಗಳು. ಏನಂದ್ರೆ 5-6 ವಿಧ ಎಕ್ಸ್ಚೇಂಜ್ ಭಕ್ತರ ಜೊತೆ ಅವ್ರಿಗೆ ನಾವು ಗಿಫ್ಟ್ ಕೊಡ್ಬೋದು. ಈ ತರ ಸತ್ಸಂಗ ಮಾಡಿ ಭಾಗವತ ಮಾಡ್ಬೋದು. ಇನ್ನೊಂದು ಹೇಗೆ ಅಂದ್ರೆ ಕಾನ್ಫಿಡೆನ್ಷಿಯಲ್ ಆಗಿ ಓಪನ್ ಮಾಡೋದು. ಪ್ರಭುಗಳೇ, ನಾನು ಈ ಪ್ರಿಸ್ಕ್ರಿಪ್ಷನ್ ಮಾಡಕ್ಕೆ ಫಾಲೋ ಮಾಡಕ್ ಆಗ್ತಾ ಇಲ್ಲ. ನಮ್ಗೆ ರೋಗ ಏನು, ಇಲ್ಲಿದೆ ಮನೆ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ, ನಮ್ ರೋಗ ಎಲ್ಲ ಗೊತ್ತಿದೆ. ನಾವು ಯಾರ ಹತ್ರ ಹೋಗಿದ್ವಿ? ಇಸ್ಕಾನ್ ಅಂದ್ರೆ ಹಾಸ್ಪಿಟಲ್ಗೆ ಬಂದಿದ್ವಿ, ಸ್ಪಿರಿಚುವಲ್ ಹಾಸ್ಪಿಟಲ್ಗೆ ಬಂದಿದ್ವಿ. ಅಲ್ಲಿ ನಾವು ಭಾಗವತಂ ಅಂದ್ರೆ ನಾವು ಓದ್ತಾ ಇದ್ವಿ. ಗುರುಗಳು ಯಾರು? ಡಾಕ್ಟರ್ ಯಾರು? ನಮ್ ಗುರುಗಳು ಏನ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ? ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ.
ಮತ್ತೆ ಅದ್ರ ಜೊತೆ ಈ ಕಾಯಿಲೆ ಹೋಗೋದಕ್ಕೆ ಪಥ್ಯ ಕೊಡ್ತಾರೆ. ರೆಗ್ಯುಲೇಟಿವ್ ಪ್ರಿನ್ಸಿಪಲ್, ಇದು ಮಾಡಬಾರ್ದು, ಇದು ಮಾಡಬಾರ್ದು, ಈ ಪಥ್ಯ ತಗೊಳ್ಳಿ, ಇದ್ರ ಜೊತೆ ಈ ದವಾಯಿ, ಏನು ದವಾಯಿ, ಹರೇ ಕೃಷ್ಣ ಮಹಾಮಂತ್ರ ತಗೊಳ್ಳಿ ಅಂತ ನಮ್ಮ ಗುರುಗಳು ಕೊಡ್ತಾರೆ. ಅದಕ್ಕೆ ಅಲ್ಲಿ ಕಾಂಪೌಂಡ್ರು, ಸಿಸ್ಟರ್, ನರ್ಸ್ ಎಲ್ಲ ಇರ್ತಾರೆ. ಕೆಲವು ಟೈಮ್ ಫಾಲೋ ಮಾಡೋಕ್ಕಾಗಲ್ಲ, ಇದು ನಾನು ಫಾಲೋ ಮಾಡೋಕ್ಕಾಗ್ತಲ್ಲ, ಏನು ಮಾಡೋದು ಅಂದ್ರೆ ಕೇಳ್ಬೋದು. ಆ ಕಾಂಪೌಂಡ್ರು, ನರ್ಸು ಹೆಲ್ಪ್ ಮಾಡ್ತಾರೆ ನಮ್ಗೆ. ನೀವೆಲ್ಲ ಹೇಗೆಂದ್ರೆ ಎಲ್ಲರೂ ಹಾಸ್ಪಿಟಲ್ ಬಂದಿದ್ದೀರಾ, ಬಟ್ ನೀವು ಡಾಕ್ಟರ್ ಹತ್ರ ಪ್ರಿಸ್ಕ್ರಿಪ್ಷನ್ನೇ ತಗೊಂಡಿಲ್ಲ. ಯಾರು ಇಂಟ್ರಾಕ್ಷನ್ ಮಾಡೋದಿಲ್ಲ. ಈಗ ನಾನು ಮುಖ ನೋಡಿಲ್ಲ, ನಿಮ್ಮ ಹೆಸರು ಮಾತ್ರ ಗೊತ್ತಿದೆ. ನಾನು ಏನಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮ ಹೆಸರು ಹೇಳಕ್ಕೆ ಅಂದ್ರೆ, ಅಟ್ಲೀಸ್ಟ್ ಯಾರೋ ಒಬ್ರು ಕೇಳಿದ್ರೆ ನನ್ಗೆ ಗೊತ್ತಿಲ್ಲ ಪ್ರಭು, ಒಂದು 40 ಜನ ಬರ್ತಾರೆ, ಯಾರಂತ ಗೊತ್ತಿಲ್ಲ, ಯಾವ ಊರದಲ್ಲಿ ಇದ್ದೀರಿ ಅಂದ್ರೆ ಗೊತ್ತಿಲ್ಲ, ನೀವು ಏನು ಮಾಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ, ನೀವು ಪ್ರತಿನಿತ್ಯ ಜಪ ಮಾಡ್ತೀರಾ ಇಲ್ವೋ ಅದು ಗೊತ್ತಿಲ್ಲ, ಬೇರೆ ಏನೋ ಮಾಡ್ತೀರಾ ಅಂತ ನನಗೆ ಗೊತ್ತಿಲ್ಲ. ಈ ರೀತಿ ಇದ್ರೆ ಈ ಅಸೋಸಿಯೇಷನ್ ಅಲ್ಲಿ ಮುಂದುವರಿಯಕ್ಕೆ ಸಾಧ್ಯ ಇಲ್ಲ. ನಾನು ಹೋಗಿ ಆ ಸತ್ಸಂಗ ಮಾಡ್ತೀನಂದ್ರೆ ಅದು ನಿಜವಾದ ಸತ್ಸಂಗ ಇಲ್ಲ. ಸತ್ಸಂಗದಲ್ಲಿ ಹೋಗಿ ಪ್ರಶ್ನೆ ಕೇಳಬೇಕು. ನನ್ನ ಜೀವನದಲ್ಲಿ ಈ ತರ ಪ್ರಾಬ್ಲಮ್ ಬರ್ತಾ ಇದೆ, ಹೇಗೆ ಮಾಡೋದು? ಅದು ಓಪನ್ ಆಗಿ ಮಾಡೋಕ್ಕೂ ಆಗೋದಿಲ್ಲ. ಕೆಲವುದು ಓಪನ್ ಆಗಿ ಪಬ್ಲಿಕ್ ಆಗಿ ಎಲ್ಲ ಪ್ರೋಗ್ರಾಮ್ನಲ್ಲಿ ಕೇಳಕ್ ಆಗೋದಿಲ್ಲ. ಹಾಗಾಗಿ ನಿಮಗೆ ಒಂದು ಲೀಡರ್ಸ್ ಇರಬೇಕು. ಅವ್ರ ಜೊತೆ ಪ್ರತಿನಿತ್ಯ ನೀವು ಇಂಟ್ರಾಕ್ಷನ್ ಮಾಡಬೇಕು. ಈ ರೀತಿ ನಾನು ಮಾಡ್ತಾ ಇದ್ದೀನಿ, ಜೀವನದಲ್ಲಿ ಈ ತರ ಪ್ರಾಬ್ಲಮ್ ಬರ್ತಾ ಇದೆ, ಹೇಗೆ ನಾವು ಸಾಲ್ವ್ ಮಾಡೋದು, ಹೇಗೆ ಮುಂದುವರಿಯೋದು, ಏನು ಸೇವೆ ಮಾಡ್ತಾ ಇದ್ದೀನಿ. ಭಾಗವತ ಕೇಳೋದು ಮಾತಲ್ಲ. ಹರೇ ಕೃಷ್ಣ ಏನಕ್ಕೆ ಜಪ ಮಾಡ್ತೀವಿ? ಓ ಕೃಷ್ಣ, ನನ್ನ ಸೇವೆಯಲ್ಲಿ ಯಾವತ್ತೂ ನಾನು ಮಾಡ್ಬೇಕು. ಏನ್ ಸೇವೆ ಮಾಡ್ತಾ ಇದ್ದೀರಾ? ವೈಷ್ಣವರ ಸೇವೆ ಮಾಡ್ತಾ ಇದ್ದೀರಾ, ಇಲ್ಲ ದೇವಸ್ಥಾನದಲ್ಲಿ ನೀವು ಅಕ್ಕಪಕ್ಕ ಏನು ಸೇವೆ ಮಾಡ್ತಾ ಇದ್ದೀರಾ? ಇದೆಲ್ಲ ಗೊತ್ತಾಗಬೇಕು. ನಾನು 2 ದಿವಸ ಮುಂಚೆ ಒಂದು ಮೆಸೇಜ್ ಕಳಿಸಿದೆ ಗ್ರೂಪ್‌ನಲ್ಲಿ, ಯಾತ್ರಾಕ್ ಬನ್ನಿ ಅಂತ. ಯಾತ್ರಾಕ್ ಹೋಗೋದಂದ್ರೆ ಸಮ್ಮರ್ ವೆಕೇಶನ್ ಎಲ್ಲ ಖುಷಿ ಖುಷಿಯಾಗಿ ಹೋಗಿ ಟೈಮ್ ಸ್ಪೆಂಡ್ ಮಾಡೋದಿಲ್ಲ. ನೀವೆಲ್ಲ ಬಂದ್ರೆ ಅಟ್ಲೀಸ್ಟ್ ನಾವು ತಿಳ್ಕೊಬೋದು, ನೀವು ಯಾರು, ಏನ್ ಮಾಡ್ತಾ ಇದ್ದೀರಾ, ಹೇಗೆ ಹೆಲ್ಪ್ ಮಾಡ್ಬೋದು ಅಂತ. ಆ ಉದ್ದೇಶದಲ್ಲಿ ಎಲ್ಲರಿಗೊಂದು ಮೆಸೇಜ್ ಕಳಿಸಿದೆ. ಬರೀ 2 ಮಾತ್ರ ರೆಸ್ಪಾಂಡ್ ಮಾಡಿದ್ದೀರಾ. ಸೊ ನೋಡಿ, ನೀವು ಒಂದು ಮೆಸೇಜ್ ಕಳಿಸ್ತಾರೆ, ಆಗಲ್ಲ ಅಂತ ಪರವಾಗಿಲ್ಲ, ಅದು ಬರೋದು ಬೇಡ. ಅದು ಎರಡನೇದು, ಹುಷಾರಿರಲ್ಲ, ನಿಮಗೆ ಹಣ ಇರೋದಿಲ್ಲ, ಇಲ್ಲ ಮನೆಯಲ್ಲಿ ಬಿಡೋದಿಲ್ಲ, ಎಷ್ಟೊಂದು ಕಷ್ಟಗಳಿರುತ್ತೆ. ಅಟ್ಲೀಸ್ಟ್ ಸೆಪರೇಟ್ ಆಗಿ ಮೆಸೇಜ್ ಕಳಿಸಿ, ಪ್ರಭುಗಳೇ ಇದು ವರ್ಕೌಟ್ ಆಗಲ್ಲ. ಏಕೆ ನಾನು ಇಷ್ಟು ಪ್ರಯತ್ನ ಮಾಡಿ ಆರ್ಗನೈಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಅಟ್ಲೀಸ್ಟ್ ನೀವು ಕಲ್ತ್ಕೋಬಹುದು. ವೈಷ್ಣವ ಸಾಂಗ್ಸು, ಪ್ರತಿನಿತ್ಯ ಹೇಗೆ ಪೂಜೆ ಮಾಡೋದು, ಮನೆಯಲ್ಲಿ ಏನೇನು ಮಾಡಬೇಕು, ಇವೆಲ್ಲ ನಾವು ಡಿಸ್ಕಸ್ ಮಾಡ್ಬೋದು. ಅದು ಝೂಮ್‌ನಲ್ಲಿ ಮಾಡಕ್ಕಾಗೋದಿಲ್ಲ. ಈ ಆನ್‌ಲೈನ್‌ನಲ್ಲಿ ನಾವು ಮಾಡಕ್ಕೆ ಆಗೋದಿಲ್ಲ. ರೈಟ್? ನಮ್ಮ ಉದ್ದೇಶ ಏನು? ನೀವು ಎಲ್ಲರೂ ಗುರುಗಳ ಹತ್ರ ಹೋಗಿ ದೀಕ್ಷೆ ಪಡಿಬೇಕು, ಇನಿಶಿಯೇಷನ್ ತಗೋಬೇಕು, ನೀವು ಮುಂದುವರಿಬೇಕಂತ. ಇದೇ ರೀತಿ ನಡ್ಕೊಂಡು ಹೋಗ್ತಾ ಇದ್ರೆ, ನೀವು ಪ್ರತಿನಿತ್ಯ ಬರ್ತಾ ಇದ್ರೆ ಇನ್ನು 5 ವರ್ಷ ಅದನ್ನು ಭಾಗವತಂ ಕೇಳ್ತಾ ಇರ್ತೀರಾ. ಮತ್ತೆ ಏನಾಯ್ತು ಅಲ್ಲಿಗೆ ಕೊನೆಗೆ? ಆಫ್‌ಕೋರ್ಸ್ ಭಾಗವತಂ ಕೇಳಿದ್ರೆ ಪುಣ್ಯ ಸಿಕ್ಕೇ ಸಿಗತ್ತೆ. ಬಟ್ ನಿಮ್ ಜೀವನದಲ್ಲಿ ಯಾರೋ ಒಂದು ಡಾಕ್ಟರ್ ತಗೊಂಡಿಲ್ಲ, ಇಲ್ಲಾಂದ್ರೆ ಒಂದು ಪ್ರಿಸ್ಕ್ರಿಪ್ಷನ್ ತಗೊಂಡಿಲ್ಲ, ಒಂದು ಶಿಕ್ಷಾ ಗುರುನ ತಗೊಂಡಿಲ್ಲ, ಅವರು ನಿಮ್ಮ ಹತ್ರ ಗೈಡೆನ್ಸ್ ತಗೊಂಡಿಲ್ಲ ಅಂದ್ರೆ ಹೆಂಗೆ ಮುಂದುವರಿತೀರಾ? ಹೇಗೆ ಮಾಡೋದು? ಇದು ನನ್ಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ನಾನು ಎಲ್ಲಾದೋ ಒಂದು ಭೇಟಿ ಮಾಡ್ಬೇಕು. ಯಾತ್ರಾ ಅಂತಲ್ಲ, ನಮ್ ದೇವಸ್ಥಾನಕ್ಕೆ ಬರ್ಬೋದು, 2 ದಿವಸ ನೀವು ಬಂದು ಸ್ಟೇ ಮಾಡ್ಬೋದು. ಇಲ್ಲಾಂದ್ರೆ ಗುರುಗಳೇ ನಮ್ಗೆ ಅಲ್ಲಿ ಬರಕ್ಕಾಗೋದಿಲ್ಲ, ಇಲ್ಲಿ ಬನ್ನಿ. ಯಾವ್ದೋ ಒಂದು ಮಾಡಿ ನನ್ಗೆ ಗೊತ್ತಾಗ್ಬೇಕು, ನೀವು ಯಾರಂತ ಗೊತ್ತಿಲ್ಲ ನನಗೆ. ಯಾಕಂದ್ರೆ ವಿಡಿಯೋದಲ್ಲಿ ನೋಡಿಲ್ಲ, ಮುಖ ನೋಡಿಲ್ಲ, ಏನ್ ನೋಡಿಲ್ಲ. ಈ ರೀತಿ ಹೇಗೆ ಕಂಟಿನ್ಯೂ ಮಾಡೋದಂತ ನನಗೆ ಚಿಂತೆ ಆಯ್ತು. ನಾನು ಈ ಪ್ರೋಗ್ರಾಮ್ ಶುರು ಮಾಡೋದಕ್ಕೆ ಮುಂಚೆ ರತಿ ಮಾತಾಜಿ ಹೇಳಿದೆ, ನಾನು ಆನ್‌ಲೈನ್ ಮಾಡೋದಿಲ್ಲ ಅಂತ ಹೇಳಿದೆ. ಅವ್ರು ಫೋರ್ಸ್ ಮಾಡಿದ್ರು, ಇಲ್ಲ ನಮ್ಮ ಭಕ್ತರೆಲ್ಲ ಸಿನ್ಸಿಯರ್ ಆಗಿದ್ದಾರೆ, ಅವರೆಲ್ಲ ಕೋಆಪರೇಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ ನಮಗೆ. ಹಾಗಾಗಿ ನಾನು ಒಪ್ಕೊಂಡೆ, ಇಲ್ಲಾಂದ್ರೆ ನಾನು ಈ ಕಾರ್ಯಕ್ರಮ ಮಾಡೋದು ಅಂತ ಇಲ್ಲ ನನಗೆ. ಈಗ ಈ ರೀತಿ ಕಂಟಿನ್ಯೂ ಮಾಡಕ್ ಆಗೋದಿಲ್ಲ. ನಿಮಗೆ ಇಲ್ಲ, ಆಲ್ರೆಡಿ ನಿಮಗೆ ಶಿಕ್ಷಾ ಗುರುಗಳಿರ್ಬೋದು, ಆಲ್ರೆಡಿ ದೀಕ್ಷೆ ಪಡೆಯಿರ್ಬೋದು. ಪ್ರಭು ನಮಗೆ ಬೇಕಾಗಿಲ್ಲ, ನಾನು ಆಲ್ರೆಡಿ ಇನ್ನೊಬ್ಬರ ಹತ್ರ ನಾನು ಕನ್ಸಲ್ಟೇಷನ್ ಮಾಡ್ತಾ ಇದ್ದೀನಿ, ನಮಗೆ ಆಲ್ರೆಡಿ ಡಾಕ್ಟರ್ ಇದ್ದಾರೆ ಅಂದ್ರೆ ನನಗೇನು ಅಭ್ಯಂತರ ಇಲ್ಲ. ಬಟ್ ಎಷ್ಟೊಂದು ಜನಕ್ಕೆ ಆ ರೀತಿ ಇರುವುದಿಲ್ಲ. ಬಟ್ ನನಗೆ ಗೊತ್ತಾಗಬೇಕು, ಯಾರು ಈ ನಮ್ಮ ಪ್ರೋಗ್ರಾಮ್‌ನಲ್ಲಿ ಜಾಯಿನ್ ಮಾಡ್ತಾ ಇದ್ದಾರೆ, ಎಷ್ಟು ರೌಂಡ್ ಜಪ ಮಾಡ್ತಾ ಇದ್ದೀರಾ, ಇನ್ನು ಎಷ್ಟು ವರ್ಷದಲ್ಲಿ ನೀವು ಪ್ಲಾನ್ ಮಾಡ್ತಾ ಇದ್ದೀರಾ ಅಂತ ನೋಡಿ. ಮೊನ್ನೆ ರೀಸೆಂಟ್ ಆಗಿ ಇಸ್ ಹೋಲಿನೆಸ್ ಗೋಪಾಲ್ ಕೃಷ್ಣ ಗೋಸ್ವಾಮಿ ಮಹಾರಾಜ್ ತೀರ್ಕೊಂಡು ಹೋದ್ರು. ನಮ್ಮ ಗುರು ಮಹಾರಾಜರಿಗೆ ಹುಷಾರಿಲ್ಲ. ಇನ್ನೊಂದು ಮಹಾರಾಜು ಹಾರ್ಟ್ ಅಟ್ಯಾಕ್ ಆಗಿದೆ. ಎಲ್ಲ ಪ್ರಭುಪಾದ್ ಡಿಸೇಬಲ್, ಶುದ್ಧ ಭಕ್ತರೆಲ್ಲ ಒಂದೊಂದಾಗಿ ಹೋಗ್ತಾ ಇದ್ದಾರೆ. ಆಲ್ರೆಡಿ ಬೆಂಕಿ ಹಚ್ಕೊಂಡಿದೆ. ನಾವು ಜೀವನದಲ್ಲಿ ಇನ್ನೂ ನಾವು ದೀಕ್ಷೆ ಪಡೆದಿಲ್ಲ. ಇನ್ನೂ ಹೋಗಕ್ಕೆ ಇನ್ನು 1-2 ವರ್ಷ ಆಗತ್ತೆ. ಇದು ನೋಡಿದ್ರೆ ಎಲ್ಲ ಆಚಾರ್ಯಗಳು ಹೋಗ್ತಾ ಇದ್ದಾರೆ. ನೀವು ದೀಕ್ಷೆ ಪಡಿಬೇಕಂತ ನಿಮ್ಗೆ ಇಚ್ಛೆ ಇಲ್ಲ, ನಿಮಗೆ ಮುಂದುವರಿಬೇಕು, ಭಕ್ತಿಯಲ್ಲಿ ಮುಂದುವರಿಬೇಕು. ಆಮೇಲೆ ನಾನು ಕೃಷ್ಣ ಹತ್ರ ಹೋಗ್ಬೇಕಂದ್ರೆ ಮನೆ ಬೆಂಕಿ ಹಚ್ಕೊಂತಾ ಇದೆ. ನೀವು ಒದ್ದಾಡಬೇಕು, ಪ್ರಭುಗಳೇ ನನಗೆ ಈ ತರ ಮಾಡಿ, ಅದು ಮಾಡಿ, ಹೆಲ್ಪ್ ಮಾಡಿ ಅಂತ ನೀವು ಪ್ರಶ್ನೆ ಕೇಳಬೇಕು. ನಾನ್ ನಿಮ್ಮನ್ನ ಪುಷ್ ಮಾಡ್ತಾ ಇದ್ದೀನಿ, ನೋಡಿ, ಮಾಡಿ ಮಾಡಿ ಅಂತ. ಸೊ ಆ ರೀತಿ ನೀವು ಎಷ್ಟು ರೆಸ್ಪಾಂಡ್ ಮಾಡ್ತೀರೋ ನಾನು ಅಷ್ಟು ರೆಸ್ಪಾಂಡ್ ಮಾಡಕ್ಕೆ ನನಗೆ ಒಂದು
ಖುಷಿ ಆಗತ್ತೆ. ಇಲ್ಲಾಂದ್ರೆ ಏನಾಗೋದು, ಆಯ್ತು ಭಾಗವತ ಮಾತ್ರ ಹೇಳಿ ಸ್ವಿಚ್ ಆನ್ ಮಾಡೋದು, ಬೆಳಗ್ಗೆ 6 ಗಂಟೆಗೆ ಮುಗಿಸ್ಬಿಡು, 7 ಗಂಟೆಗೆ ಕೇಳ್ತಾರೋ ಇಲ್ವೋ, ಅವ್ರು ಏನ್ ಮಾಡ್ತಾರೋ ಇಲ್ವೋ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಈ ರೀತಿ ಕಂಟಿನ್ಯೂ ಮಾಡಿದ್ರೆ ಅದು ಒಂದು ವ್ಯರ್ಥ. ಯಾಕಂದ್ರೆ ಎಷ್ಟೊಂದು ಜನಗಳಿದ್ದಾರೆ, ಎಷ್ಟೊಂದು ಗ್ರೂಪ್ಗಳಿದ್ದಾರೆ, ಅವ್ರು ಕೇಳ್ತಾ ಇದಾರೆ ಪ್ರಭುಗಳೇ ನಮ್ಗೆ ಗೈಡ್ ಮಾಡಿ ಅಂತ. ನಾನು ಅಲ್ಲಿ ಫೋಕಸ್ ಮಾಡಬಹುದು. ಸೊ ಆ ರೀತಿ ನೀವು ಏನ್ ಮಾಡ್ಬೇಕಂತ ನೀವು ಡಿಸೈಡ್ ಮಾಡಿ. ಒಂದು ಮೆಸೇಜ್ ಕಳಿಸ್ರೆ ಅದಕ್ಕೆ ರೆಸ್ಪಾಂಡ್ ಮಾಡಿ. ಆಗಲ್ಲ ಅಂತ ಪರವಾಗಿಲ್ಲ, ತಪ್ಪಿಲ್ಲ. ಬಟ್ ಅಟ್ಲೀಸ್ಟ್ ರೆಸ್ಪಾಂಡ್, ಒಂದು ಬೇಸಿಕ್ ಕರ್ಟಸಿ ಏನಂದ್ರೆ, ಮಾತಾಜಿ ನಾನು ಒಂದು ಪ್ರಶ್ನೆ ಹಾಕಿದ್ರೆ ಅದಕ್ಕೆ ನೀವು ಉತ್ತರ ಕೊಡ್ಬೇಕಲ್ವಾ? 2-3 ಜನ ಮಾಡಿದ್ರೆ ನನ್ಗೆ ಹೆಂಗ್ ಗೊತ್ತಾಗತ್ತೆ? ನೀವ್ ಏನ್ ಉದ್ದೇಶಿಸಿದಿರಲ್ಲ, ಏನ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ನನ್ಗೆ ಗೊತ್ತಾಗ್ತಾನೆ ಇಲ್ಲ. ಇವಾಗ ಎಲ್ಲರೂ ಮಾತಾಡ್ಲೇಬೇಕಾಗತ್ತೆ, ನಿಮ್ ಫೀಡ್ಬ್ಯಾಕ್ ಆಗತ್ತೆ. ಇಲ್ಲಾಂದ್ರೆ ಈ ಪ್ರೋಗ್ರಾಮ್ ಮುಂದುವರಿಯೋದು ಬಹಳ ಕಷ್ಟ. ಎಲ್ಲರೂ ಹಾಸ್ಪಿಟಲ್ ಬಂದಿದ್ದೀರಾ, ಬಟ್ ನೀವು ಅದು ಹೆಂಗ್ ಗೊತ್ತಾಗತ್ತೆ, ಹೆಂಗ್ ಮುಂದುವರಿತಾ ಇದೀರಾ? ಇಲ್ಲಾಂದ್ರೆ ಯಾರೋ ಒಬ್ರು ಹೇಳ್ಬೇಕಲ್ಲ, ಸರಿಯಾಗಿ ದಾರಿಯಲ್ಲಿ ಇದೀರಾ ಅಲ್ಲ ಅಂತ. ಅದಕ್ಕೆ ಹರೇ ನಿನ್ ಬಗ್ಗೆ ಕೃಷ್ಣ ನಂಗೆ ಪ್ರಭು. ಗೊತ್ತಾಗಬೇಕು. ನಾನು ಸಡನ್ ಆಗಿ ಎಲ್ಲರಿಗೂ ಜನರಲ್ ಪ್ರಿಸ್ಕ್ರಿಪ್ಷನ್ ಕೊಡಕ್ ಆಗೋದಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಪ್ರಾಬ್ಲಮ್ ಇರುತ್ತೆ. ಅದು ಓಪನ್ ಆಗಿ ಮಾತಾಡಕ್ ಆಗಲ್ಲ. ಇಂಡಿವಿಜುವಲ್ ಆಗಿ ಮಾತಾಡಬೇಕು. ನಿಮ್ಗಳಿಗೆ ಒಂದು 5 ಜನ ನಮಗೆ ಒಂದು ಲೀಡರ್ಸ್ ಇದ್ರಲ್ಲಿ ಗ್ರೂಪ್ನಲ್ಲಿ ಯಾರೋ ಒಬ್ರು ನೀವು ಲೀಡರ್ ಆಗ್ಬೇಕು. ಇನ್ನೊಬ್ರಿಗೆ ನೀವು ಗೈಡ್ ಮಾಡ್ಬೇಕು. ಮತ್ತೆ ನಾನು ಓವರ್ ಆಗಿ ಕನ್ಸಲ್ಟೇಷನ್ ಮಾಡ್ಬೋದು. ಈ ರೀತಿ ಮಾಡಿದ್ರೆ ಮಾತ್ರ ಈ ಅಸೋಸಿಯೇಷನ್ ಸತ್ಸಂಗ ಅನ್ನೋದು ಬೇಗ ಮುಂದುವರಿತಾರೆ. ಇಲ್ಲಾಂದ್ರೆ ನಾನು ಹಾಸ್ಪಿಟಲ್ ಇದೀನಿ ಪ್ರಭು, ಏನ್ ತೊಂದರೆ ಇಲ್ಲ, ಬಿಟ್ಬಿಡಿ, ಇನ್ನೊಂದು 5 ಜನ್ಮ ಆದ್ಮೇಲೆ ನೋಡ್ಕೊಂತೀನಿ ಅಂದ್ರೂ ಪರವಾಗಿಲ್ಲ, ನನಗೇನ್ ತೊಂದರೆ ಇಲ್ಲ. ಬಟ್ ನಿಮ್ಗಾಗಿ ನಾನು ಸೇವೆ ಮಾಡಕ್ಕೆ ರೆಡಿ ಆಗಿದ್ದೀನಿ. ನೀವು ತಗೊಂಡ್ರೆ ಓಕೆ, ಇಲ್ಲ ಅಂದ್ರೆ ನಾನು ನೋಡ್ಬೇಕು ಯಾವ ರೀತಿ ಈ ಪ್ರೋಗ್ರಾಮ್ ನ ಚೇಂಜ್ ಮಾಡ್ಬೇಕಂತ. हरे कृष्णा प्रभु जी. ಹ್ಮ್ प्रभु जी நான் டெல்லியில இருக்கேன் प्रभु जी. பட் எனக்கு 40 வருஷம் முன்னாடியே தீட்சை எடுத்திருக்கேன். பட் இப்போ அது மறுபடியும் இது பண்ணலாமா பிரபு जी? If you already taken Diksha from where? ಯಾರು ಮೈಸೂರು ಪ್ರಭು जी. ಅದೇ ಯಾರು ನನ್ನ ತವರೂರು ಮೈಸೂರು ಪ್ರಭು जी. ಆದ್ರೆ ಮದುವೆ ಆಗಿದ್ದು ತಿರುವಣ್ಣಾಮಲೆ. ಆದ್ರಿಂದ ಇವಾಗ ಇರೋದು ಡೆಲ್ಲಿನಲ್ಲಿ. ಮಕ್ಕಳೆಲ್ಲ ಡೆಲ್ಲಿ. ಪರ್ಸನಲ್ ಆಗಿ ನಾನು ಡಿಸ್ಕಸ್ ಮಾಡಲ್ಲ. ಸಮಯ ಕೊಡ್ಬೇಕು, ನಿಮ್ಗೆ ಹಿಸ್ಟ್ರಿ ನೋಡ್ಬೇಕು, ಗೊತ್ತಾಗ್ಬೇಕು. ಸರಿ ಪ್ರಭು जी. ನನ್ನ ಪ್ರಶ್ನೆ ಏನಂದ್ರೆ, ಇವಾಗ ನಾನು ಕೇಳಿದ್ರೆ ನೀವು ಓಪನ್ ಮಾಡ್ತಾ ಇದ್ರೆ, ನಾನು ಕೇಳಿಲ್ಲ, ಪ್ರತಿನಿತ್ಯ ಭಾಗವತ ಮಾಡ್ಕೊಂಡು ಹೋದ್ರೆ ಕೇಳ್ತಾ ಇದ್ರೆ ಈ ಪ್ರಶ್ನೆ ನನಗೆ. ಅದಕ್ಕೆ ನಾವೆಲ್ಲ ಮೀಟ್ ಮಾಡ್ಬೇಕು. ಡೆಲ್ಲಿಲಿಂದ ನೀವು ಬರಕ್ ಆಗೋದಿಲ್ಲ. ಅರ್ಥ ಆಯ್ತು ಪ್ರಭು, ನಾನು ಡೆಲ್ಲಿಲಿ ಇರ್ತಿರಿದ್ರೆ ನಾನು ಡೆಲ್ಲಿಲಿ ಒಂದು ಪ್ರಭುವನ್ನ ಪರಿಚಯ ಮಾಡಿ ನಿಮಗೆ ಹೆಲ್ಪ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಇಲ್ಲ ಅಂದ್ರೆ ಪ್ರಭು जी. ಅಂತ ನಾನು ಹೇಳ್ತಾ ಇರ್ತೀನಿ. ನನ್ಗೆ ಗೊತ್ತಾಗುತ್ತೆ, ಆಯ್ತು ಇವರು ಡೆಲ್ಲಿಲಿ ಇದ್ದಾರೆ, ಇವ್ರಿಗೆ ನಾನು ಹೆಲ್ಪ್ ಮಾಡಕ್ ಆಗೋದಿಲ್ಲ ಅಂತ ಹೇಳ್ಬಿಡ್ತೀನಿ. ನನಗೆ ಇವಾಗ ಸರಿ ಗೊತ್ತಾಯ್ತು ಡೆಲ್ಲಿಯಿಂದ ಮಾಡ್ತಾ ಇದೀರ ಅಂತ. ಇಷ್ಟು ದಿನ ಯಾರಿಗೆ ಗೊತ್ತಾಗಿಲ್ಲ ಗ್ರೂಪ್ನಲ್ಲಿ. ಆ ರೀತಿ ನಾನು ಒಬ್ಬೊಬ್ರ ಜೊತೆ ಗೊತ್ತಾಗಬೇಕು, ನೀವು ಯಾರು, ಏನ್ ಮಾಡ್ತಾ ಇದ್ದೀರಾ, ಎಲ್ಲಿಂದ ಬಂದಿದ್ದೀರಾ ಅಂತ. ಅದು ಗೊತ್ತಾಗಲ್ಲ ಅಂದ್ರೆ ಸುಮ್ನೆ ಕ್ಲಾಸ್ ಮಾಡಿ ಪ್ರಭುಗಳೇ, ಏನ್ ನೋಡ್ಬೇಡಿ, ನಮ್ಗೆ ಸುಮ್ನೆ ಹೆಸರು ಮಾತ್ರ ಇರತ್ತೆ, 40 ಜನ ಬರ್ತೀವಿ ಮಾಡ್ಕೊಂಡು ಹೋಗಿ ಅಂದ್ರೂ ಮಾಡ್ತೀನಿ. ನಿಮ್ ಇಷ್ಟ ಇವಾಗ ಬಿಟ್ಟಿರೋದು. ಏನ್ ಮಾಡೋಣ? ಹರೇ ಕೃಷ್ಣ ಪ್ರಭು. ಹರೇ ಲಕ್ಷ್ಮೀ ಕೃಷ್ಣ. ಮಾತಾಜಿ. ಹಾ, ಪ್ರಭು 10 ಮೆಂಬರ್ಸ್ ಮಾತಾಜಿ ನಂಬರ್ಸ್ ಕೊಟ್ಟಿದ್ರು. ಕೆಲವರು ಕಾಲ್ ಪಿಕ್ ಮಾಡಿಲ್ಲ, ಕೆಲವ್ರು ಪಿಕ್ ಮಾಡಿದ್ರು. ದೇ ಹ್ಯಾವ್ ದೇರ್ ಓನ್ ದಿಸ್ ಥಿಂಗ್ಸ್. ಒಂದಿನದ ಮಟ್ಟಿಗೆ ದೇ ಆರ್ ಟೆಲಿಂಗ್ ಓಕೆ, ಬೆಳಿಗ್ಗೆ ಹೋಗಿ ಹಾಗೆ ಸಾಯಂಕಾಲ. ಬಟ್ ಒಂದಿನ ಸ್ಟೇ ಮಾಡೋದೆಲ್ಲ ಸ್ವಲ್ಪ ಕಷ್ಟ. ಮನೆಯಲ್ಲಿ ಏಜ್ ಆದವ್ರು ಇದಾರೆ, ನೋಡ್ಕೋಬೇಕು. ಹಾಗೆ ಸಮ್ ರೀಸನ್ಸ್ ಆರ್ ದೇರ್, ಮಕ್ಕಳಿಗೆ ಇದು ಶುರುವಾಗಿದೆ ಹಾಗೆ ಅಂತ. ಒಂದಿನ ಸೊ ನನ್ಗೆ ಅನ್ಸಿದ್ದು ಪ್ರಭು, ಐ ಡೋಂಟ್ ನೋ, ನನ್ಗೂ ಕೂಡ ಸೇಮ್ ಪ್ರಾಬ್ಲಮ್. ವಾಟ್ ಐ ಥಾಟ್ ಇಸ್, ಒನ್ ಡೇ ಫಸ್ಟ್ ವಿ ವಿಲ್ ಮೀಟ್ ಇನ್ ದ ಟೆಂಪಲ್. ಬೆಳಿಗ್ಗೆ ಬಂದು ಹಾಗೆ ಒಂದಿನ ಟೆಂಪಲ್ ಅಲ್ಲಿ ಎಲ್ಲರೂ ಭೇಟಿ ಆಗಿ ನಂತರ ಯು ಕ್ಯಾನ್ ಪ್ಲಾನ್ ಫಾರ್ 2 days ಐ ಫಿಲ್ ಪ್ರಭು. ಬಿಕಾಸ್ ಮನೆಯಲ್ಲಿ ಏಜ್ ಆರೋದರ್, ವಿ ಕಾಂಟ್ ಲೀವ್ ದೇಮ್ ಅಂಡ್ ಕಮ್. ಈವನ್ ಫಾರ್ ಮೈ ಸನ್ ಅಂಡ್ ಕಾಲೇಜಸ್ ಸ್ಟಾರ್ಟೆಡ್. ಸೊ ಕರೆಕ್ಟ್, ಅದನ್ನ ಸ್ಟೇ ಮೀನ್ಸ್ ನಿಮ್ ಪರಿಸ್ಥಿತಿ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ನೀವು ಮಾತಾಡಿದ್ರೆ ಅದಕ್ಕೆ ಈ ಸಮಯದಲ್ಲಿ ಭಾಗವತದಲ್ಲಿ ಮಾತಾಡಕ್ ಆಗೋದಿಲ್ಲ. ನಾವ್ ಏನ್ ಮಾಡ್ಬೇಕು, ಸೆಪರೇಟ್ ಆಗಿ ಮಾಡ್ಬೇಕಾಗತ್ತೆ. ಅದು ಟೈಮ್ ಕೊಡ್ಬೇಕು. ಅದು ಯಾವಾಗ ಸಿಗತ್ತೆ, ಇಲ್ಲಿ ಎಲ್ಲ ಮೀಟ್ ಮಾಡಿದ್ರೆ ಮಾತ್ರ ನನಗೆ ಸಿಗಬಹುದು ಇನ್ಫಾರ್ಮೇಶನ್. ಇಲ್ಲ ಅಂದ್ರೆ ನಾನು